ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 24ನೇ ತಾರೀಕು ಮೇ ತಿಂಗಳು ಸುಮಾರು 5:45 ಆಗ್ತಿದೆ, ಭಾನುವಾರದ ದಿವಸ. ಈ ವಾರದ ವಿಶ್ಲೇಷಣೆಗೆ ಒಂದು ಸ್ಪೆಷಲ್ ಆಗಿ ಅಂತ ಏನಿಲ್ಲ, ಒಂದು ಪರ್ಟಿಕ್ಯುಲರ್ ಒಂದು ಇಂಡಿಕೇಟರ್ ಒಂದು ಕಣ್ಣಿಗೆ ಕಾಣಿಸ್ತು. ಪ್ರಿವಿಯಸ್ಲಿ ನಾನು ಯೂಸ್ ಮಾಡಿರ್ಲಿಲ್ಲ ಆಕ್ಚುಲಿ, ಬಟ್ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ನನ್ನ ಒಂದು ಕ್ಯಾಲ್ಕುಲೇಷನ್ ಮತ್ತೆ ಮಾರ್ಕೆಟ್ ಅಲೈನ್ಮೆಂಟ್ಗೆ ಮತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ ಏನ್ ಮಾತಾಡ್ತಿದ್ದೀನಿ ಅದು ಒಂದು ಎಕ್ಸಾಂಪಲ್ ಕೊಟ್ಕೊಂಡು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಮತ್ತೆ ಈ ಅಲೈನ್ಮೆಂಟ್ ಒಂದು ಹೇಗೆ ವರ್ಕ್ ಆಗ್ತಿದೆ ಅಂದ್ರೆ, ಒಂದು ತುಂಬಾ ದಿವಸದಿಂದ ಒಂದು ಇರಾನ್ US ಒಂದು ಕಾನ್ಫ್ಲಿಕ್ಟ್ ಏನಿತ್ತು, ಈ ಪರಿಸ್ಥಿತಿಯಲ್ಲಿ ಪ್ರತಿ ವಾರನೂ ಒಂದೊಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಒಂದು ಶುಕ್ರವಾರ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮಾರ್ಕೆಟ್ ನಿಫ್ಟಿ ಕ್ಲೋಸಿಂಗ್ ಟೈಮಲ್ಲಿ ಒಂದು ಪ್ಲಸ್ ತೋರಿಸ್ಬಿಟ್ಟು ಮಂಡೇ ಓಪನಿಂಗ್ ಅಲ್ಲಿ ಡೌನ್ ಆಗ್ತಿತ್ತು. ಇಲ್ಲಾಂದ್ರೆ ಶುಕ್ರವಾರ ನೈಟು ಒಂದು ನೆಗೆಟಿವ್ ಇದ್ದು ಸೋಮವಾರ ಪಾಸಿಟಿವ್ ಆಗ್ತಾ ಇತ್ತು. ಈ ತರದೆಲ್ಲ ಒಂದು ವ್ಯತ್ಯಾಸಗಳು ಇರ್ತಾ ಇತ್ತು. ಸೊ ಆಲ್ ಬಿಕಾಸ್ ಆಫ್ ನಮ್ಮ ಗ್ರೇಟ್ ಟ್ರಂಪ್ ಒಂದೇನೋ ಫೈನಲ್ ಅಗ್ರಿಮೆಂಟ್ಗೆ ಒಪ್ಕೊಳೋ ಲೆವೆಲ್ಗೆ ಬಂದಿದ್ದಾನೆ ಅಂತ ಒಂದು ಗಾಳಿ ಸುದ್ದಿ, ಒಂದು ನ್ಯೂಸ್ಗಳು, ಆಲ್ ಜಜೀರಾ ಈ ತರ ನ್ಯೂಸ್ ಚಾನಲ್ ಇಂದ ಹಿಡಿದು ಸುಮಾರು ಒಂದು ಬರ್ತಾ ಇದೆ ನ್ಯೂಸ್ಗಳು. ಬಟ್ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಏನು ಅಂತ ಗೊತ್ತಿಲ್ಲ. ಸೊ ಫೈನಲ್ ಆಗಿ ಮಾರ್ಕೆಟ್ ಓಪನ್ ಆದಾಗ ನಾಳೆ ಎಷ್ಟು ಅಕ್ಸೆಪ್ಟ್ ಆಗುತ್ತೆ ಅಂತಾನೂ ಗೊತ್ತಿಲ್ಲ. ಸೊ ಇರ್ಲಿ, ಅದು 100% ಎಲ್ಲ ಒಂದು ಟ್ರಂಪ್ ಇಂದಾನೇ ನಡಿಬೇಕು ಅಂತ ಆಗಲ್ವಲ್ಲ. ಸೊ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಗಳು ಇರ್ತವೆ. ಸೊ ಅದೆಲ್ಲ ತಿಳ್ಕೊಬೇಕು. ಸೊ ಓವರ್ ಆಲ್ ಮಾರ್ಕೆಟ್ ಒಂದು ಬುಲಿಶ್ ಟ್ರೆಂಡ್ಗೆ ಕಂಟಿನ್ಯೂ ಆಗೋಂಗೆ ಕಾಣಿಸ್ತಾ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಲಾಸ್ಟ್ ಮೊನ್ನೆ ಕ್ಲೋಸಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ರಿವರ್ಸಲ್ ಬಂತು, ಗ್ಯಾಪ್ ಡೌನ್ ತರ ಕಾಣಿಸ್ತಾ ಇತ್ತು ಮೊನ್ನೆ ಕ್ಲೋಸಿಂಗ್ ಪ್ರಕಾರ, ಶುಕ್ರವಾರದ ಕ್ಲೋಸಿಂಗ್ ಲೆಕ್ಕದಲ್ಲಿ. ಸೊ ಬಟ್ ಸದ್ಯದಕ್ಕೆ ಫ್ಲಾಟ್ ಓಪನಿಂಗ್ ಅಂತ ಕಾಣಿಸ್ತಾ ಇದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿ ಏನೂ ಗೊತ್ತಿಲ್ಲ, ಯಾಕಂದ್ರೆ ಕ್ಲೋಸಿಂಗ್ ಇದೆ. ಸಿಂಗಾಪುರ್ ನಿಫ್ಟಿ ಏನೋ ಹೆಂಗಾಗತ್ತೆ, ಮತ್ತೆ ಮಾರ್ಕೆಟ್ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳತ್ತೆ, ಇದೆಲ್ಲ ಇದಾಗತ್ತೆ. ಮತ್ತೆ ಒಂದು ಏನಂತ ಹೇಳ್ಬೇಕು ಅಂದ್ರೆ, ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ, ಏನೋ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೂ ಕೂಡ ಸೊ ವರಿ ಮಾಡೋಂಗಿಲ್ಲ, ಅನ್ಲೆಸ್ ಏನೋ ಎಕ್ಸ್ಪೈರಿ ತುಂಬಾ ನಿಯರ್ ಆಗಿದ್ರೆ ಒಂದು ಸಮಸ್ಯೆಗಳು ಆಗ್ತವೆ. ಸೊ ನಾನು ಹೇಳೋದು, ಇವಾಗ ಇನ್ ಕೇಸ್ ಎಸ್ಪೆಷಲಿ 2nd and 3rd ಫೆಬ್ರವರಿ ಇದೆಲ್ಲ ನೋಡಿದ್ರು ಕೂಡ ನಿಮ್ಗೆ ಅಬ್ಸರ್ವ್ ಇರ್ಬೋದು. ಸೊ ಫಸ್ಟ್ 30-35 ಮಿನಿಟ್ಸ್ 1 ಅವರ್ ಮ್ಯಾಕ್ಸಿಮಮ್, ಅಥವಾ ಈವನ್ 2.5 hours ಅಂತ ಇಟ್ಕೊಂಡ್ರೆ ವಾಪಸ್ ಅಲ್ಲಿಗೆ ಬಂದ್ಬಿಡುತ್ತೆ ಮಾರ್ಕೆಟ್ಗೆ ಗೊತ್ತಿದೆ. ಇವಾಗ ಟೈಟಾನ್ದು ಮೊನ್ನೆ ಹೆಂಗೆ ಆಯ್ತು, ರಿಸಲ್ಟ್ ತುಂಬಾ ಚೆನ್ನಾಗಿ ಹೋಯ್ತು ಅಂತ ಕಾಣಿಸ್ತು. ಬಟ್ ಮೇಲ್ ಹೋದಂಗೆ ಹೋಗಿ ಕೆಳಗ್ ಬಂತು, ಈ ತರದೆಲ್ಲ ಇರ್ತವೆ. ಮತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಅಂತ ಇಟ್ಕೊಂಡ್ರೆ, ಇವಾಗ ಮಾರ್ಕೆಟ್ ಅಲ್ಲಿ ನಾವು ಅನ್ಕೊಳೋದು ಒಂದು ರಿಸಲ್ಟ್ ಇಂದ ಚೆನ್ನಾಗಿ ಹೋಗುತ್ತೆ ಅಂತ. ರಿಸಲ್ಟ್ ಚೆನ್ನಾಗಿದ್ರು ಸಹಿತ ಮಾರ್ಕೆಟ್ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ಅದೆಲ್ಲ ತುಂಬಾ ಒಂದು ಫ್ಯಾಕ್ಟರ್ಗಳು ಇರ್ತವೆ. ಸೊ ಮುಂಚೆನೆ ಓಡ್ಬಿಟ್ಟಿದ್ರೆ ಮಾರ್ಕೆಟ್ ಮತ್ತೆ ಹೋಗಲ್ಲ ಮುಂದಕ್ಕೆ. ಸೊ ಆಲ್ರೆಡಿ ತುಂಬಾ ದಿವಸದಿಂದ ಕನ್ಸಾಲಿಡೇಟ್ ಆಗಿ ಕೂತಿತ್ತು. ಸೊ 24,300, 600, 900, 25,000 ಕ್ರಾಸ್ ಮಾಡ್ಲಿಕ್ಕೆ ಒದ್ದಾಡ್ತಾ ಇತ್ತು ನಿಫ್ಟಿ. ನೋಡೋಣ ಹೆಂಗಾಗುತ್ತೆ ಅಂತ. ಸ್ಟಿಲ್ ಡೀಟೇಲ್ ಆಗಿ ಒಂದು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ನಾನು ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ಡಿಸ್ಕ್ಲೈಮರ್ ಏನಂದ್ರೆ, ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ನೀವು SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಳ್ಳಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಾನು ಎಜುಕೇಶನಲ್ ಪರ್ಪಸ್ಗಾಗಿ ಮಾಡಿರುವಂತ ವಿಡಿಯೋಗಳು. ಸೊ ಹಾಗಾಗಿ ನೀವು ಒಂದು ಇದನ್ನೇ ಫೈನಲ್ ಬೇಸ್ ಅಂತ ಅನ್ಕೊಂಡು ತಿಳ್ಕೊಳೋದಲ್ಲ. ಸೊ ನೀವು ಕೂಡ ನಿಮ್ ಕಡೆಯಿಂದ ಅನಾಲಿಸಿಸ್ ಮಾಡಬೇಕು. ಸಾಧ್ಯ ಇದ್ರೆ SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಅವ್ರದ್ದೆಲ್ಲ ಹೆಲ್ಪ್ ತಗೊಂಡು ನೀವು ವರ್ಕ್ ಮಾಡ್ಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ವಿಡಿಯೋ, ಸೊ ಫೈನಲ್ ತನಕ ನೋಡಿ. ಲೆವೆಲ್ಸ್ಗಳು ಮ್ಯಾಚ್ ಆಗಿದೆ. ಸೊ ಕಳೆದ ವಾರದಿಂದ ಚೇಂಜ್ ಮಾಡಿದ್ದೆ. ಸೊ ಎಕ್ಸ್ಪೆಕ್ಟೆಡ್ ಲೆವೆಲ್ ಒಂದು 3-4% ಮಿನಿಮಮ್ ಬರಲೇಬೇಕು ನನಗೆ, ಅದು ಬಂದಿದೆ ಕೂಡ. ಸೊ ಅದನ್ನ ನೋಡಿ ತೋರಿಸ್ತೀನಿ ಲಾಸ್ಟ್ ವೀಕಿನ ಪರ್ಫಾರ್ಮೆನ್ಸ್. ಮತ್ತೆ ಈ ವೀಕಿನ ಸ್ಟಾಕ್ಸ್ಗಳು ಯಾವ್ದಿದೆ, F&O ಸ್ಟಾಕ್ಸ್ಗಳು, ಎಸ್ಪೆಷಲಿ F&O ಆಸ್ಪೆಕ್ಟ್ ಅಲ್ಲೇ ತಾನು ಹೇಳ್ತಾ ಇರೋದು. ಅದು ವರ್ಕ್ ಮಾಡ್ಲಿಕ್ಕೆ ನೀವು ಹಿಂದಿನ ಇಚಿಮೋಕೋ ಲೆವೆಲ್ಸ್ಗಳು ನೋಡ್ಕೊಂಡು, ಮೀನ್ಸ್ ಇಚಿಮೋಕೋ ಅಂತೀನಿ, ಫಿಬಿನಾಶಿ ಲೆವೆಲ್ ಟ್ರೇಡಿಂಗ್ದು ಲಾಸ್ಟ್ ವೀಕ್ ಇನ್ ವಿಡಿಯೋದು, ಪ್ಲಸ್ ಅದ್ರ ಜೊತೆಗೆ ಒಂದು
ಪೇರೆಂಟ್ ಒಂದು ವಿಡಿಯೋ ಏನಿದೆ ಅದು ಮೂಲದಲ್ಲಿ ಹೇಗೆ ವರ್ಕ್ ಮಾಡಬೇಕು ಅಂತ ಡೀಟೇಲ್ ಆಗಿ ಒಂದು ಕೊಟ್ಟಿದ್ದೀನಿ. ಫಿಬಿನಾಶಿ ರೇಷಿಯೋ ಯಾವ್ಯಾವ ರೇಷಿಯೋದಲ್ಲಿ ಹೆಂಗೆ ತಗೊಳುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗಳು ನಿಮ್ಗೆ ಗೊತ್ತಿದ್ರೆ, ಟಾರ್ಗೆಟ್ಸ್ಗಳು ಗೊತ್ತಿದ್ರೆ, ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಾಗುತ್ತೆ, ಏನ್ ಮಾಡ್ಬೋದು ಅಂತ ನಿಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಡೀಟೇಲ್ ಆಗಿ ಒಂದು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತಗೊಳ್ತಾ ಇದ್ದೀನಿ. ನಿಫ್ಟಿ ಕ್ಲೌಡ್ ಅಲ್ಲೇ ಆಟ ಆಡ್ತಾ ಇದೆ. ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸ್ಟಿಲ್ ಒಂದು ಹೈ ಹೋದಂಗೆ ಹೋಗಿ ಈ 21st ಬ್ರೇಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಬೇಸ್ ಲೈನ್ ಇದೆ. ಸೊ ಮುಖ್ಯವಾಗಿ ಹೇಳ್ದಂಗೆ ಇಚಿಮೋಕೋ ಬಗ್ಗೆ ಅರ್ಥ ಮಾಡ್ಕೊಂಡಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇಚಿಮೋಕೋ ತುಂಬಾ ವೆರಿ ಯೂಸ್ಫುಲ್ ಟೂಲ್, ಅಥವಾ ಒಂದು ಇಂಡಿಕೇಟರ್ ಅಂತ ಹೇಳೋಕ್ಕಿಂತ ನಾನು ಟೂಲ್ ಅಂತಾನೆ ಹೇಳ್ತೀನಿ. ಸೊ ಮಾರ್ಕೆಟ್ ಡೈರೆಕ್ಷನ್ಗೆ ಒಂದು ಚೆನ್ನಾಗಿ ಇಟ್ಕೊಡುತ್ತೆ. ಸೊ ಇದು ಇವತ್ತಿಂದ ಹೇಳ್ತಾ ಇಲ್ಲ, ಯಾವತ್ತು ಒಂದು ಹೈ ಮಾಡಿ ಕ್ರಾಸ್ ಮಾಡಲ್ಲ ಅಂತ ಹೇಳದ್ನ ಇಲ್ಲಿ ನೋಡಿ. ಫೆಬ್ರವರಿ ಹೈ ಮಾಡ್ತು. ಕ್ಲೌಡ್ ತುಂಬಾ ಡೇಂಜರಸ್, ಕ್ಲೌಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಸುಮಾರು ದಿವಸದಿಂದ ಸುಮಾರು ಸರಿ ಹೇಳಿದ್ದೀನಿ ನಾನು. ಹಳೆ ವಿಡಿಯೋಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಕ್ಲೌಡ್ ಕ್ರಾಸ್ ಮಾಡಕ್ ಆಗ್ಲಿಲ್ಲ. ಕ್ಲೌಡ್ ಟಚ್ ಮಾಡಕ್ ಟ್ರೈ ಮಾಡುತ್ತೆ, ಮತ್ತೆ ರಿಜೆಕ್ಷನ್ ಆಗುತ್ತೆ. ಕ್ಲೌಡ್ ಒಳಗೆ ತಿರ್ಗಾ ಬರುತ್ತೆ, ಮತ್ತೆ ರಿಜೆಕ್ಷನ್ ಆಗುತ್ತೆ. ಈಗ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಒಂದು 22nd ಇದಾಗಿದೆ. ಸೊ ಇದ್ರದ್ದು 18th ಒಂದು ಕ್ಲೌಡ್ ಇಂದ ಕೆಳಗಡೆ ಬಂದಿತ್ತು ಮೇಜರ್ ಆಗಿ. ಒಂದು ಇನ್ಸೈಡ್ ಹೋಗಿ, ಇದನ್ನ ನಾನು ಇನ್ಸೈಟ್ ಎಂಟರ್ ಆಗಿದ್ದು ಅಂತ ಹೇಳಲ್ಲ ಕಂಪ್ಲೀಟ್ ಆಗಿ. ಇವನ್ ಇದು ಕೂಡ ಲಾಸ್ಟ್ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗಿದ್ದು. ಇದನ್ನ ರೆಫರೆನ್ಸ್ ಆಗಿ ತಗೊಂಡ್ರೆ ನಾನು ಬೇಸ್ ಲೈನ್ ಗಿಂತ ಕೆಳಗಡೆ ಹೋಗಿತ್ತು. ಕನ್ವರ್ಷನ್ ಲೈನ್ ಕ್ರಾಸ್ ಮಾಡ್ಬಿಡ್ತು ಈ 21st ಆಕ್ಚುಲ್ ಆಗಿ. ಸೊ ಕನ್ವರ್ಷನ್ ಲೈನ್ ಗೆ ಸಪೋರ್ಟ್ ತಗೊಂತಾ ಇದೆ ಸದ್ಯಕ್ಕೆ. ಸೊ 23,560 ತುಂಬಾ ಸಪೋರ್ಟ್ ಆಗ್ತಾವ ಆಕ್ಟ್ ಆಗುತ್ತೆ ಇನ್ನು. ಬಟ್ ಯಾವಾಗ ಬ್ರೇಕ್ ಆಗುತ್ತೆ, ಕ್ಲೌಡ್ ಇಂದ ಆಚೆ ಬರುತ್ತೋ, ಒಂದು ತುಂಬಾ ಬ್ಯಾಡ್ ಪೊಸಿಷನ್ ಹೋಗುತ್ತೆ ನಿಫ್ಟಿ ಒಂದೇ ಅಲ್ಲ, ಎಲ್ಲ ಇಂಡೆಕ್ಸ್ ಅಥವಾ ಎಲ್ಲ ಸ್ಟಾಕ್ಗಳು ವರ್ಕ್ ಆಗುತ್ತೆ ಹಿಂಗೆ. ಸೊ ನಿಫ್ಟಿ ಇಂಡೆಕ್ಸ್ ಒಂದು ರೆಫರೆನ್ಸ್ ಅಷ್ಟೇ, ಅದಕ್ಕೆ ತಕ್ಕನಾಗೆ ಮಿಕ್ಕಿದೆಲ್ಲ ಫಾಲೋ ಮಾಡ್ತಾ ಹೋಗುತ್ತೆ ನಂತರದ ದಿನಗಳಲ್ಲಿ, ಗಂಟೆಗಳಲ್ಲಿ. ಫಸ್ಟ್ ರಿಫ್ಲೆಕ್ಟ್ ಆಗೋದು ನಿಫ್ಟಿಲೇ, ಆಮೇಲೆ ಸ್ವಲ್ಪ ಆದ್ಮೇಲೆ ಮಿಕ್ಕಿದ್ದ ಇಂಡೆಕ್ಸ್ ಸ್ಟಾಕ್ಸ್ ಅಲ್ಲಿ ಇದಾಗುತ್ತೆ. ಸೊ ಸದ್ಯಕ್ಕೆ ಒಂದು ಪಾಸಿಟಿವ್ ಅಂತ ಏನಿಲ್ಲ. ಬಟ್ ನ್ಯೂಸ್ ಮೇಲೆ ಹೇಳ್ದಂಗೆ ಒಂದು ಒಳ್ಳೆ ನ್ಯೂಸ್ ಅಂತ ಇದ್ರೆ, ನನ್ನ ಪ್ರಕಾರ ಆಕ್ಚುಲ್ ಆಗಿ ಈಗ ನೋಡ್ತಾ ಇರ್ಬೋದು. ಸೊ ಲಾಸ್ಟ್ ಹೈ ಇಂದ ಆಲ್ಮೋಸ್ಟ್ 15% ಬಿದ್ದಿದೆ. ಕರೆಕ್ಷನ್ ಅಂತ ಹೇಳಲ್ಲ, ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಹೈ ಟು ಲೋ ಮಾಡಿದ್ರೆ 15.6% ಇದೆ. ಸೊ ರೀಸೆಂಟ್ ಅಲ್ಲಿ ಒಂದು ನೋಡಿದ್ರೆ, ಈ ಒಂದು ಹೈನೇ ನೋಡಿದ್ರೆ ಒಂದು ಆಲ್ಮೋಸ್ಟ್ 5% ಇದೆ. ಇನ್ ಕೇಸ್ ಪಾಸಿಟಿವ್ ಹೋಯ್ತು ಅಂದ್ರೆ ಇಷ್ಟೇ ಒಂದು ವಾಪಸ್ ಅಪ್ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೊ ಅದ್ರ ಮೇಲೆ ಹೋಯ್ತು ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಡೈರೆಕ್ಷನ್ ಕಂಪ್ಲೀಟ್ ಬುಲಿಶ್ ಆಗ್ಬಿಡುತ್ತೆ. ಸೊ ಮೇನ್ ಕ್ಲೌಡ್ ಕ್ರಾಸ್ ಆಗ್ಬೇಕು. ಕ್ಲೌಡ್ ಕ್ರಾಸ್ ಅಂದ್ರೆ ಇವಾಗಿನ ಲೆವೆಲ್ ಪ್ರಕಾರ 24,200 ಅಟ್ಲೀಸ್ಟ್ ಕ್ರಾಸ್ ಆಗಬೇಕು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಗಳು ಇಲ್ಲಿ ಬರ್ತವೆ, ಬರಲ್ಲ ಅಂತಿಲ್ಲ. 25,400 500 ಲೆವೆಲ್ ಬರ್ತವೆ. ನೆಕ್ಸ್ಟ್ ಇದು ಅಲ್ಟಿಮೇಟ್ ನಮ್ದು 26,100 ಅದು ನಮ್ದು ಒಂದು ಆಲ್ ಟೈಮ್ ಫೇವ್ರೆಟ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ. ನೋಡೋಣ ಅಲ್ಲಿ ತನಕ ಇದಾಗತ್ತಾ ನೋಡೋಣ. ಸೊ ಇಲ್ಲಿ ಒಂದು ನೋಡ್ಬೋದು, ಕಳೆದ ವಾರ ಒಂದು ರೆಡ್ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಟೈಲ್ ನೋಡ್ತಾ ಇದ್ರೆ ಇದ್ರದ್ದು ಈ ಪ್ರೊಜೆಕ್ಷನ್ ಇಲ್ಲಿ ಬರುವಂತದ್ದು. ಸೊ ಲಾಸ್ಟ್ ಒಂದು 5 days ಅಲ್ಲಿ ಒಂದು ಅಪ್ ಮೂವ್ಮೆಂಟ್ ಕೊಟ್ಟಿದ್ದು, ಇಲ್ಲಿ ಒಂದು ಗ್ರೀನ್ ಫಾರ್ಮ್ ಆಗಿದೆ. ಈಗ ನೆಗೆಟಿವ್ ಹೋಗಿದ್ದು ಆಲ್ಮೋಸ್ಟ್ ಗ್ರೀನ್ ಹೋಗಿದೆ, ತುಂಬಾ ಒಂದು ಒಳ್ಳೆ ಸೈನ್ ಕೂಡ. ಸೊ ಇಲ್ಲಿ ಒಂದು ಇದಾಗ್ತಿದ್ರೆ, ಇದು ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ನಿಮ್ಮ ಒಂದು ಲ್ಯಾಗಿಂಗ್ ಇಂಡಿಕೇಟರ್ ಪ್ರಕಾರ ಲೀಡಿಂಗ್ಗೆ ಇದಾದ್ರೆ ನೋಡಿದ್ರೆ, ಲ್ಯಾಗಿಂಗ್ಗೆ ನಾನು ಇಲ್ಲಿ ನೋಡಿದ್ರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಡಬ್ಲ್ಯೂ ಮೀನ್ಸ್ ಯಾವಾಗ್ಲೂ ಅಪ್ ಟ್ರೆಂಡ್, ಅದು ಬೇಸ್ ಲೈನ್ ಅಂಡ್ ಕನ್ವರ್ಷನ್ ಲೈನ್ ಅಲ್ಲೇ ಟಚ್ ಆಗ್ತಿದೆ ಈಗ. ಸೊ ಇಲ್ಲಿ ಒಂದು ಏನಾಗುತ್ತೆ, ಈಗ ಒಂದು ಅಬ್ಸರ್ವೇಷನ್ ಇದ್ದ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗ್ಬಿಡುತ್ತೆ. ಸೊ ಇದ್ರ ಕೆಳಗಡೆ ಹೋಯ್ತು ಅಂದ್ರೆ ಒಂದು ತುಂಬಾ ದೊಡ್ಡ ಫಾಲ್ ಆಗುತ್ತೆ. ಆಗದೆ ಇರ್ಲಿ ಅಂತ ಕೇಳ್ಕೊಳ್ಳೋಣ ಎಲ್ಲರೂ. ಸೊ ಮುಖ್ಯವಾಗಿ ಆದಷ್ಟು ಈ ಮಾರ್ಕೆಟ್ ಒಂದು ಅಪ್ ಮೂವ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾ ಇದೆ. 100% ಆಗ್ಲೇಬೇಕು ಅಂತೆಲ್ಲ ಅಗೇನ್. ಸೊ ಕಂಪ್ಯಾರಿಟಿವ್ಲಿ ಓಕೆ ಇದೆ, ತುಂಬಾ ಒಂದು ಇದಿಲ್ಲ. ಸೆಂಟಿಮೆಂಟ್ ಒಂದು ಆವರೇಜ್ ಇದೆ. ಸದ್ಯದ ಪರಿಸ್ಥಿತಿ ನೋಡೋದಿಲ್ಲ. ನನ್ನ ಫೈರ್ಸ್ ತೋರಿಸ್ತಾ ಇದೆ. ಆಕ್ಚುಲ್ ಆಗಿ ಫೈರ್ಸ್ ಅಲ್ಲಿ
ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನನಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿ ಸೆಂಟಿಮೆಂಟ್ ಎಲ್ಲ ಕೊಡ್ತಾ ಹೋಗುತ್ತೆ. ಸೊ ಇಲ್ಲೆಲ್ಲೋ ಬರುತ್ತೆ, ಇಲ್ಲಿ ಸೆಂಟಿಮೆಂಟು ಇದೆಲ್ಲ ಕೊಡುತ್ತೆ. ಅವೆಲ್ಲ ತೋರಿಸ್ತಾ ಇತ್ತು, ಮಿಸ್ ಆಗ್ತಾ ಇದೆ ಅದು. ಸೊ ಇಲ್ಲೆಲ್ಲ ಕೊಟ್ಬಿಟ್ರೆ ಬರುತ್ತೆ. ಸದ್ಯಕ್ಕೆ ನ್ಯೂಟ್ರಲ್ ಅಂತ ತೋರಿಸ್ತಾ ಇದೆ, ಬಟ್ ಇವನ್ ಪೊಸಿಷನ್ ಕೂಡ ಹಂಗೆ ಇದೆ. ಸೊ ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ವಾಪಸ್ ಬರ್ತಾ ಇಲ್ಲಿ ನೋಡಿದ್ರೆ EMA ನೋಡಿದ್ರು EMA ಬೇಸಿಕ್ ಮಲ್ಟಿ EMA ಹಾಕೋಬೇಕು. ಇದು ಬಂದ್ಬಿಟ್ಟು 10 EMA ಗಿಂತ ಮೇಲೆ ಹೋಗಿದೆ. 20 ಟಚ್ ಆಗಿ ಟ್ರೈ ಮಾಡ್ತು, ಕಂಪ್ಲೀಟ್ ಆಗಿ ಟಚ್ ಆಗಿಲ್ಲ, ರಿಜೆಕ್ಷನ್ ಬಂದಿದೆ ಅದು ಅವತ್ತು. ಸೊ ಅದಕ್ಕೆ ಕಾರಣ ಬೇಜಾನ್ ಇರ್ತವೆ. ಸೊ ಅದೆಲ್ಲ ಇವಾಗ ಕ್ರಾಸ್ ಆಗುತ್ತೆ. 20 and 30 ಹೆಚ್ಚು ಕಮ್ಮಿ 30 ಇಲ್ಲಿ ಬಂದ್ಬಿಡುತ್ತೆ. ಇವನ್ 55 ಕ್ರಾಸ್ ಆಗಿ ಟ್ರೈ ಮಾಡುತ್ತೆ. ಆಲ್ಮೋಸ್ಟ್ ಇದು ಬಂದ್ಬಿಡುತ್ತೆ ಈ ರೇಂಜ್ಗೆ. ಸೊ ಓವರ್ ಆಲ್ ದೊಡ್ಡ ಒಂದು ಮೇಜರ್ ಇದರಿಂದ ಕೆಳಗೆ ಬಂದಿದ್ದು ಈಗ ಒಂದು ಸಪೋರ್ಟ್ ತಗೊಂಡು ಒಂದು ಮೇಲ್ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಆದಷ್ಟು ಬೇಗ ಮೇಲ್ ಹೋಗ್ಲಿ ಅಂತ ಕೇಳ್ಕೊಳ್ಳೋಣ ಎಲ್ಲರೂ. ಸೊ ಮುಖ್ಯವಾಗಿ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಇಂದ ಒಂದು ಪಾಸಿಟಿವ್ ಗೆ ಟರ್ನ್ ಆಗ್ತಿದೆ. ನೋಡೋಣ, ಇನ್ನೊಂದು 2 ದಿವಸದಲ್ಲಿ ಗೊತ್ತಾಗುತ್ತೆ. ಬಟ್ ಯಾವುದೇ ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ನಾಟ್ ಎ ರೈಟ್ ಟೈಮ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇಚಿಮೋಕ ಹೇಳ್ದಂಗೆ ಈ ಒಂದು ಕ್ಲೌಡ್ ರಿಜೆಕ್ಷನ್ ಆಗ್ಬಿಡ್ತು ಅಂದ್ರೆ ಮತ್ತೆ ವಾಪಸ್ ಇದೇ ಲೆವೆಲ್ಗೆ ಬಂದ್ಬಿಡುತ್ತಾ. ಸೊ ಇದೆಲ್ಲ ಕ್ಲೌಡ್ ಮೇಲೆ ಡಿಪೆಂಡೆಂಟ್. ಯೂಶಲಿ ರೇಂಜ್ ಬೌಂಡ್ ಈ ವೀಕ್ಲಿ ನೋಡ್ತಾ ಹೇಳ್ಬೋದು ಯೂಶಲಿ. ನೆಕ್ಸ್ಟ್ 21st ತನಕ ಹಿಂಗಿದೆ. ಸೊ ಇಲ್ಲಿ ಮತ್ತೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಇಲ್ಲೆಲ್ಲ ಒಂದು ನೆಗೆಟಿವ್ ಇದೆ ಆಕ್ಚುಲ್ ಆಗಿ ವೀಕ್ಲಿ ನೋಡಿದ್ರೆ. ಸೊ ಕಂಪ್ಯಾರಿಟಿವ್ಲಿ ವೀಕ್ಲಿ ಇನ್ನೂ ಮೋರ್ ಕಾಂಪ್ಲೆಕ್ಸ್ ಇದೆ ಆಕ್ಚುಲ್ ಆಗಿ. ಡೈಲಿಗೆ ಒಂದ್ ಸ್ವಲ್ಪ ಬುಲಿಶ್ ಅಂತ ಅನ್ಸಿದ್ರು, ಇಲ್ಲಿ ವೀಕ್ಲಿ ನೆಗೆಟಿವ್ ಇದು. ಸೊ ಯಾಕಂದ್ರೆ ಇಲ್ಲಿ ನಾನು ಕನ್ವರ್ಷನ್ ಲೈನ್ ಬೇಸ್ ಲೈನ್ ಗಿಂತ ಕೆಳಗೆ ಬಂದಿದೆ. ಸೊ ಕನ್ವರ್ಷನ್ಗೆ ಟಚ್ ಮಾಡಿ ಕೂತಿದೆ ಮೇಲೆ, ಬೇಸ್ ಲೈನ್ ಟಚ್ ಆಗಿ ಮೇಲೆ ಹೋಗ್ಬೇಕು ಮತ್ತೆ. ಸೊ ಅವಾಗಲೇ ಒಂದು ಇದಾಗತ್ತೆ. ಯೂಶಲಿ ನಾನು ಅನ್ಕೊಂಡೆ ಅವಾಗೆಲ್ಲ ಮಾರ್ಚ್ ಟೈಮಲ್ಲಿ ಒಂದು ಕ್ಲೌಡಲ್ಲಿ ಸಪೋರ್ಟ್ ತಗೊಳುತ್ತೆ ಅಂತ. ಕ್ಲೌಡಲ್ಲಿ ಸಪೋರ್ಟ್ ತಗೊಳ್ಳಿಲ್ಲ. ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಒಂದು 2 ಕ್ಯಾಂಡಲ್ ದೊಡ್ಡದಾಗಿ ಫಾರ್ಮ್ ಆಗಿ ಕ್ಲೌಡಲ್ಲೇ ರಿಜೆಕ್ಷನ್ ಆಗಿದ್ದು. ಸೊ ನೋಡೋಣ, ಮೊಮೆಂಟಮ್ ಬರ್ಬೇಕೀಗ. ಸೊ ಈಗ ಇದ್ರ ಪ್ರಕಾರನು 24,300 ಕ್ರಾಸ್ ಆಗ್ಬೇಕು ಮೇಲೆ. ಸೊ ಅವಾಗ ಇದು ಟರ್ನ್ ಆಗುತ್ತೆ. ಈ ಟೈಲ್ ಏನ್ ಫಾರ್ಮ್ ಆಗಿದೆ ಅದು ಒಂದು ಫ್ಯೂಚರ್ ಅಲ್ಲಿ ಲೀಡಿಂಗ್ ಇಂಡಿಕೇಟರ್. ಸೊ ಅದನ್ನ ಒಂದು ಚೇಂಜ್ ಆಗ್ಬಿಡುತ್ತೆ 100%. ಇದು ಹಿಂಗೆ ಆಗ್ಬೇಕು ಅಂತಲ್ಲ, ಒಂದು ಫೇರ್ ಆಗಿ ಇಚಿಮೋಕೋ ಒಂದು ವರ್ಕ್ ಆಗುತ್ತೆ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಪಿಚ್ ವರ್ಕ್ ನೋಡೋದಾದ್ರೆ ಕೆಳಗಡೆ ಬಂದಿತ್ತು. ಆದಷ್ಟು ಇಲ್ಲಿ ಟ್ರೈ ಮಾಡ್ಬೇಕಿತ್ತು, ಆಗದೆ ಇದ್ರೆ ಒಳ್ಳೇದು. ಮೋಸ್ಟ್ಲಿ ಇಲ್ಲೆಲ್ಲ ಮಧ್ಯದಲ್ಲಿ ಸಪೋರ್ಟ್ ತಗೊಂಡಿದೆ. ಮೋಸ್ಟ್ಲಿ 268 ಮೇ ಬಿ 3 ಪೊಸಿಷನ್ ಅಲ್ಲಿ ತಗೊಂಡಿರ್ಬೋದು. 3.236 ಹೆಚ್ಚು ಕಮ್ಮಿ ಅಷ್ಟಕ್ಕೆ ತಗೊಂಡಿದೆ. ಸೊ ಇದನ್ನ ನೋಡ್ಬೇಕಾಗತ್ತೆ. ಸೊ 3.618 ಈ 236 ಲೆವೆಲ್ ಅಲ್ಲಿ ಕೂತ್ಕೊಂಡಿದೆ. ಸೊ ಓವರ್ ಆಲ್ ನೆಗೆಟಿವ್ ಅಂತಾನೆ ಇದೆ. ಆದಷ್ಟು ಇಲ್ಲಿ ಟ್ರೈ ಮಾಡುತ್ತೆ 3.618ಗೆ. ನೋಡೋಣ ಹಿಂಗೆ ಹೋಗುತ್ತೆ ಅಂತ. ಯಾಕಂದ್ರೆ ಇಲ್ಲಿಗೆ ವಾಪಸ್ ಬರ್ಬೇಕಂದ್ರೆ 3ಗೆ ಬರ್ಬೇಕಂದ್ರೆ ಅನದರ್ 600 ಪಾಯಿಂಟ್ಸ್ ಅಷ್ಟು ಮೇಲೆ ಬರಬೇಕು. 600 ಪಾಯಿಂಟ್ಸ್ ಬರುತ್ತೋ ಇಲ್ವಾ ನೋಡೋಣ. ಮಾರ್ಕೆಟ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್, ಅದೊಂದು ತಿಳ್ಕೊಬೇಕು. ವಾಪಸ್ EMA ಎಲ್ಲ ಇದು ನೋಡಿದ್ರು ಸ್ವಲ್ಪ ಟರ್ನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿಗೆ ಬರೋದಾದ್ರೆ ವೀಕ್ಲಿಲಿ ಒಂದು ಸಪೋರ್ಟ್ ತಗೊಂಡಿದೆ, ಡೈಲಿಲಿ ಅಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ. ಕಂಪ್ಯಾರಿಟಿವ್ಲಿ ನಿಫ್ಟಿ ಚೆನ್ನಾಗಿ ಆಗ್ತಾ ಇದೆ. ಲಾಸ್ಟ್ ವೀಕ್ ಅಲ್ಲಿ ಚೆನ್ನಾಗಿರ್ಲಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಫ್ಟಿಗಿಂತ ಇದು ಬೆಟರ್ ಇದೆ. ಸೊ ಪಿಚ್ ಫೋರ್ಕ್ ಇದ್ರಲ್ಲೂ ನೋಡೋದಾದ್ರೆ ಸೊ ಸಪೋರ್ಟ್ ತಗೊಂಡು ಮೇಲ್ ಹೋಗ್ತಾ ಇದೆ. ಸೊ ಸಪೋರ್ಟ್ ತಗೊಂಡು ಈ ಒಂದು ಲೆವೆಲ್ ಕ್ರಾಸ್ ಆದ್ರೆ ಮತ್ತೆ ಆಲ್ ಟೈಮ್ ಹೈ ಕಡೆ ಟರ್ನ್ ಆಗುತ್ತೆ. ಬಟ್ ಇಲ್ಲೂ ಕೂಡ ಕ್ಲೌಡ್ಗೆ ರಿಜೆಕ್ಷನ್ ಬರ್ಬೋದು 55,800 ಲೆವೆಲ್ ಸುಮಾರಿಗೆ. ಇಲ್ಲ ಅಂದ್ರೆ ಅದಕ್ಕೆ ಮುಂಚೆ 55,000ಗೆ ಬರ್ಬೋದು ಇಲ್ಲಿ. ಸೊ 1,000 ಪಾಯಿಂಟ್ಸ್ಗೆ ಈಸಿಯಾಗಿ ಹೋಗ್ಬೋದು. ಬಟ್ ಅದ್ರ ನಂತರದ್ದು ಏನು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಕಂಪೇರ್ ಟು ನಿಫ್ಟಿ ಇಲ್ಲಿ ಗ್ರೀನ್ ಆಗಿಲ್ಲ ಇನ್ನು. ಸೊ
ಟೈಲ್ ಒಂದು ಕನ್ವರ್ಜ್ ಆಗ್ತಿದೆ, ತುಂಬಾ ನ್ಯಾರೋ ಆಗ್ತಾ ಇದೆ. ಇಲ್ಲಿ ನ್ಯಾರೋ ಆದ್ಮೇಲೆ ಸ್ವಲ್ಪ ಪ್ಲಸ್ ಹೋಗ್ಬೇಕು, ಇನ್ನೊಂದು 1000 ಪಾಯಿಂಟ್ ಮೇಲೆ ಹೋದ್ರೆ ಇಲ್ಲಿ ಪ್ಲಸ್ ಬರುತ್ತೆ ಮುಂದೆ ಟೈಲಲ್ಲಿ. ಸೊ ಈ ಒಂದು ಪೋರ್ಷನ್ ಏನಿದೆ ಸೊ ಅದು ಚೇಂಜ್ ಆಗಬೇಕು. ಸೊ ಅಲ್ಲಿ ತನಕ ಇಲ್ಲೂ ಕೂಡ ವೀಕ್ಲಿಲೂ ನೋಡೋದಾದ್ರೂ ಸೆಪ್ಟೆಂಬರ್ ತನಕ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಕಂಪೇರ್ ಟು ನಿಫ್ಟಿ ಇಲ್ಲೊಂದು ಸ್ವಲ್ಪ ಅಪ್ ಟ್ರೆಂಡ್ ಹೋಗ್ಬೋದು. ನಂತರದ ದಿವಸದಲ್ಲಿ ಫ್ಲಾಟ್ ಇದೆ, ಬಟ್ ಇಲ್ಲಿ ಅಪ್ ಟ್ರೆಂಡ್ ಹೋಗಿ ರಿಜೆಕ್ಷನ್ ಆಗಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 5000 ಪಾಯಿಂಟ್ಸ್ ರನ್ ಆಗಬೇಕು. ಸೊ 5000 ಪಾಯಿಂಟ್ಸ್ ಅಟ್ಲೀಸ್ಟ್ ಇಲ್ಲಿ ಒಳಗಡೆ ಬರೋದಾದ್ರೂ ಕನಿಷ್ಠ ಒಂದು 3,000-3,500 ಪಾಯಿಂಟ್ಸ್ ಮೇಲ್ ಬರಬೇಕು. ನೋಡೋಣ ಅದು ಹೆಂಗ್ ಬರುತ್ತೆ ಅಂತ. ಬಟ್ ಬುಲ್ಲಿಶ್ ಸೆಂಟಿಮೆಂಟ್ ಅಂತೂ ಟರ್ನ್ ಆಗ್ತಾ ಇದೆ, 100% ಬುಲ್ಲಿಶ್ ಅಂತಲ್ಲ. ಸೊ ನೋಡೋಣ ಅದು ಹೆಂಗ್ ಹೋಗುತ್ತೆ ಅಂತ. ಸೊ ಲೆವೆಲ್ಸ್ ನಿಫ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮೆಥಡ್ ಅಲ್ಲಿ. ಸೊ ಬೇಕಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ನಾಳೆ ಎಸ್ಪೆಷಲಿ ನಾಳೆಗೆ ಅಂತಾನೆ ಮಾಡಿರೋಂಥದ್ದು. ಸೊ ಏನಾಗ್ಬೋದು ನಾಳೆ ದಿವಸ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆದ್ರೂ ಅಬೋವ್ 23,900 ಮೇಲೆ ಹೋಗೋಕ್ಕೆ ಅಷ್ಟು ಸುಲಭದಲ್ಲಿ ಬಿಡಲ್ಲ. ಸ್ವಲ್ಪ ರಿಜೆಕ್ಷನ್ ಬಂದು 800-750 ರೇಂಜಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ 400 ತನಕ ಬಂದ್ಬಿಡುತ್ತಾ. ಸೊ 400 ಕೆಳಗಡೆ ಹೋಯ್ತು ಅಂದ್ರೆ ಮತ್ತೆ ನೋಡ್ಬೇಕು ಎಲ್ಲಿ ಹೋಗುತ್ತೆ ಅಂತ. ಸೊ 800 ಇಂದ ಆಲ್ಮೋಸ್ಟ್ 700 ಇಂದ 400 ಫ್ರೀ ಫಾಲ್ ಆಗ್ಬೋದು. ಸೊ ಲಾಸ್ಟ್ 19th ಆಗಿತ್ತು ಒಂದು ಅಪ್ ಮೂಮೆಂಟ್. ಸೊ ಅದೆಲ್ಲ ಗ್ಯಾಪ್ ಫಿಲ್ ಆಗ್ಬೇಕು ಈಗ ಎಸ್ಪೆಷಲಿ ಇಲ್ಲಿ 20th ಗ್ಯಾಪ್ ಇದೆ ಇಲ್ಲೊಂದು. ಸೊ ಗ್ಯಾಪ್ ಫಿಲ್ ಮಾಡ್ಲಿಕ್ಕೋಸ್ಕರ ಈಗ ಬಂದ್ ಹೋದ್ರೆ ಒಳ್ಳೇದು ಅನ್ಸುತ್ತೆ ನಂಗೆ. ಇಲ್ಲ ಅಂದ್ರೆ ಮತ್ತೆ ದೊಡ್ಡ ಫಾಲ್ ಆಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಬೇಕು. ಲೆವೆಲ್ಸ್ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ 800-720 ರೇಂಜ್ ಸುಮಾರಿಗೆ. ಸೊ 650 ಹತ್ರ ಅಂದ್ರೆ ಸಪೋರ್ಟ್ ತಗೊಳುತ್ತೆ. ಸೊ ನೀವು ಬೇಕಿದ್ರೆ ಇಚಿಮೊಕೊ ಫಾಲೋ ಮಾಡ್ಕೊಳ್ಳಿ. ಇಚಿಮೊಕೊ ಅಂತೀನಿ, ಫಿಬಿನಾಶಿ ಫಾಲೋ ಮಾಡ್ಕೊಳ್ಳಿ. ಫಿಬಿನಾಶಿ ಬೇಸ್ಡ್ ವರ್ಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸದ್ಯಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ ವೀಕ್ಲಿ ಕಾಲ್ಸ್ ಹೋಗಕ್ ಮುಂಚೆ. ಸೊ ಇದನ್ನ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿದ್ದು ಫಿಬ್ ಬೇಸ್ಡ್ ಅಲ್ಲಿ ಹೆಂಗ್ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ವೀಕ್ಲಿ ಕಾಲ್ಸ್ ಲಾಸ್ಟ್ ವೀಕ್ ತೋರಿಸ್ಬಿಡ್ತೀನಿ ಫಸ್ಟ್. ಹಿಂದ್ಗಡೆ ಇಷ್ಟೊಂದೆಲ್ಲ ವರ್ಕ್ ಆಗಿರುತ್ತೆ, ನಾನು ಹೈಡ್ ಮಾಡಿರ್ತೀನಿ, ಅದು ಬೇಕಾಗಿಲ್ಲ. ಸೊ ಸಾರಿ. ಸೊ ಮೇನ್ ಆಗಿ ಲಾಂಗ್ ಸೈಡ್ ಅಲ್ಲಿ ಕೊಟ್ಟಿದೆ. ಸೊ ನಿಫ್ಟಿ ನೋಡೋದಾದ್ರೆ 1.48, ಬ್ಯಾಂಕ್ ನಿಫ್ಟಿ 2%, ಫಿನ್ ನಿಫ್ಟಿ ಬಂದ್ಬಿಟ್ಟು 2.23, ಮಿಡ್ ಕ್ಯಾಪ್ 2.57, ಸೆನ್ಸೆಕ್ಸ್ 1.55, ಟಾಟಾ ಸ್ಟೀಲ್ ಪ್ಲಸ್ ಸೈಡ್ 3.42 ಕೊಟ್ಟಿದೆ, ಮೈನಸ್ ಸೈಡ್ -4.2 ಕೊಟ್ಟಿದೆ. ಸೊ ONGC 8.4 ಕೊಟ್ಟಿದೆ, ಮದರ್ಸನ್ ONGC ಬಂದ್ಬಿಟ್ಟು 2.12 ಪ್ಲಸ್ ಸೈಡ್, ಮೈನಸ್ ಸೈಡ್ 3.48. ಸೊ IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 5.97. ಇದು HAL ಒಂದು ಫ್ಲಾಟ್ ಆಗಿತ್ತು, ಒಂದು ಆಲ್ಮೋಸ್ಟ್ 2.67. ಬುಲ್ಲಿಶ್ ಸೈಡ್ ಕ್ರಾಂಪ್ಟನ್ 3.47 ಕೊಟ್ರೆ, ಬೇರಿಶ್ ಸೈಡ್ -3.06. ಸೊ ಸೋಲಾರ್ ಇಂಡಸ್ಟ್ರಿ 3.79. ಸೊ ಅಗೇನ್ ಡಾಕ್ಟರ್ ರೆಡ್ಡಿ ಒಂದು ಫ್ಲಾಟ್ ಆಲ್ಮೋಸ್ಟ್ 1.16 ಇಂದ -2.63. ಸೊ ಓವರ್ ಆಲ್ ಕ್ಲೋಸಿಂಗ್ ಬೇರಿಶ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ -1.4543. ಸೊ ಈ ವೀಕಿಂಗ್ ತಗೊಂತಿದ್ದೀನಿ. ಸೊ ನಾನು ಮುಂಚೆನೂ ಹೇಳಿದ್ದೆ, ಇದು ಏನೇ ಬುಲ್ಲಿಶ್ ಬೇರಿಶ್ ಪುಲ್ ಬ್ಯಾಕ್, ಬೇರಿಶ್ ರಿವರ್ಸಲ್, ಬುಲ್ಲಿಶ್ ರಿವರ್ಸಲ್, ಈ ತರದ್ ಏನೋ ಒಂದು ಸೆಂಟೆನ್ಸ್ ಹಾಕೊಂಡಿದೀನಿ ಅಥವಾ ಏನೋ ಇಂಡಿಸಿಸಿವ್ ಅಂತ ಏನೋ ಹಾಕೊಂಡಿದೀನಿ ಅಂತಿದ್ರೆ 100% ಹಂಗೆ ಇರಬೇಕು ಅಂತಿಲ್ಲ ಮಾರ್ಕೆಟ್ ಓಪನ್ ಆದ್ಮೇಲೆ. ಯಾಕಂದ್ರೆ ಮಾರ್ಕೆಟ್ ಪ್ರೀ ಓಪನಿಂಗ್ ಒಂದಿರುತ್ತೆ, ಓಪನ್ ಆದ್ಮೇಲೆ ಒಂದಿರುತ್ತೆ. ಅದರಲ್ಲೂ 907 ಅಲ್ಲಿ ಮಾರ್ಕೆಟ್ ಅಲ್ಲಿ ಪ್ರೀ ಓಪನಿಂಗ್ ಅಲ್ಲಿ ಬಿಗ್ ಇನ್ಸ್ಟಿಟ್ಯೂಟ್ ಗಳು ಮ್ಯಾನಿಪುಲೇಟ್ ಮಾಡ್ತಾರೆ. ಮ್ಯಾನಿಪುಲೇಟ್ ಇನ್ ದ ಸೆನ್ಸ್ ಅವ್ರಿಗೆ ಏನ್ ಪೊಸಿಷನ್ ಇದೆ ಅವ್ರು ಮಾಡ್ಕೊಂತಾರೆ. ಸೊ ನಾವು ದೊಡ್ಡ ತರ ಏನೋ ಒಂದು ಮಾಡ್ತಾ ಕೂತಿರ್ತೀವಿ. ಸೊ ಮೇನ್ ಆಗಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ಲಸ್ ಇದನ್ನ ವೀಕ್ಲಿ ನಂಬರು ಬೇಕಾಗುತ್ತೆ. ಯಾಕೆ ಈ ನಂಬರ್ ಕೊಡ್ತಾ ಇದ್ದೀನಿ ಅಂದ್ರೆ ಎಸ್ಪೆಷಲಿ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಸೆಲ್ಲರ್ಸ್ ಏನಾದ್ರು ಇದ್ರೆ ಈ ಒಂದು ರೇಂಜ್ ಪ್ಲಸ್ ಇವಾಗ 23,556 ಇಂದ 589 ಇರುತ್ತೆ. ಅಲ್ಲಿಂದ
ಒಂದು 200+, 200- ಅಥವಾ 300+ ಈ ಥರದ್ದೆಲ್ಲ ಹಾಕೊಂಡು ಪೊಸಿಷನ್ ಕ್ರಿಯೇಟ್ ಮಾಡಿಕೊಂಡ್ರು ಆಗುತ್ತೆ ರೆಫರೆನ್ಸ್ ಅಲ್ಲಿ. ಸೊ ಅಪ್ರಾಕ್ಸಿಮೇಟ್ 23,600 ಅಂತ ತಗೊಂಡು ಇದು ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲೇ ಒಂದು ಸಪೋರ್ಟ್ ತಗೊಂಡು ರಿವರ್ಸ್ ಆಗೋದು ಈ ಥರದ್ದೆಲ್ಲ ಆಗ್ತವೆ. ಅದಕ್ಕೆ ಈ ನಂಬರ್ಗಳು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನಿಫ್ಟಿ ಕೊಟ್ಟಿರ್ತೀನಿ. ಸೊ ಬುಲ್ಲಿಶ್ ರಿವರ್ಸಲ್ ಆಗ್ತಾ ಇದೆ ಅಂತ, ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ನೋಡಿದ್ರೆ ಬೇರಿಶ್ ರಿವರ್ಸಲ್ ಅದು. ಸೊ ಬೇರಿಶ್ ಸೈಡ್ ಹೋಗಕ್ಕೆ ಬಟ್ ವಾರ್ನಿಂಗ್ ಅಂತೂ ಇದೆ. ಸೊ ಬ್ಯಾಂಕ್ ನಿಫ್ಟಿ ಬುಲಿಶ್ ಕ್ಲೋಸ್ ಆಗಿದೆ. ನಿಫ್ಟಿ ಅದು ಕೂಡ ಒಂದು ಪ್ಲಸ್ ಸೈಡ್ ಹೋಗಿದೆ. ಬಟ್ ಮಿಡ್ ಕ್ಯಾಪ್ ಇಂಡಿಸಿಸಿಗೂ ಸೆನ್ಸೆಕ್ಸ್ ಅಲ್ಲಿ ಬುಲಿಶ್ ರಿವರ್ಸಲ್ ಆಗಿದೆ. ಡಿವಿ ಸ್ಲ್ಯಾಬ್ ಅಲ್ಲಿ ಬುಲಿಶ್ ಸೆಂಟಿಮೆಂಟ್ ಇದೆ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬುಲಿಶ್ ಇದೆ. ಗೋದ್ರೇಜ್ ಪ್ರಾಪರ್ಟೀಸ್ ಬುಲಿಶ್ ಸೆಂಟಿಮೆಂಟ್ ಇದೆ. JSW Steel, ಮ್ಯಾಸ್ಡಾಕ್, ಪೆಟ್ರೋನೆಟ್, RBL ಮತ್ತೆ ಟೊರೆಂಟ್ ಫಾರ್ಮಾ. ಸೊ ಇದು ಸ್ಕ್ರೀನ್ ಶಾಟ್ ಹಾಕೊಳ್ಳಿ. ಸೊ ಸ್ಕ್ರೀನ್ ಶಾಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಂಪಲ್ಗೆ ತಗೊಳ್ತಿದ್ದೀನಿ. RBL ಇದೆಲ್ಲ ಬೇಡ, ಡೈರೆಕ್ಟ್ ಆಗಿ ಡಿವಿ ಸ್ಲ್ಯಾಬ್ ಹೋಗ್ಬಿಡ್ತೀನಿ. ಸೊ ಡಿವಿ ಸ್ಲ್ಯಾಬ್ ವೀಕ್ಲಿ ಬೇಸಿಸ್ ಅಲ್ಲಿ ಮತ್ತೆ ಇದನ್ನ ನೋಡೋಣ ಏನೇನಾಗಿದೆ ಅಂತ. ನೀವು ನಿಫ್ಟಿಗೆ ಮಾಡ್ಬೇಕು ಅಂದ್ರೆ ಇಲ್ಲೂ ನಿಫ್ಟಿಗೆ ತೋರಿಸ್ಬಿಡ್ತೀನಿ ಲೆವೆಲ್. ಸೊ ನನ್ನ ಒಂದು ಎಕ್ಸಾಂಪಲ್ಗೆ ಹಿಂದಿನ ದಿವಸದ ಲೆಕ್ಕದಲ್ಲಿ ತಗೊಂತೀನಿ. ಇಲ್ಲಿ 22nd. ಸೊ ನಂದು ಫಸ್ಟ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಫಸ್ಟ್ ಕ್ಯಾಂಡಲ್ದು ಫಾರ್ಮ್ ಆದ್ಮೇಲೆ ಈ ತರ ನಾನು ಇರುತ್ತೆ ಅಂತ ಕೊಟ್ಟಿದ್ದೆ, ಸುಮಾರು ಸರಿ ಹೇಳಿದ್ದೀನಿ ಇದು. ಸೊ 2 ಸೈಡ್ ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಫಸ್ಟ್ ಕ್ಯಾಂಡಲ್ದು ಮಾಡ್ಕೊಳಕ್ ಮುಂಚೆ ಇದನ್ನ ಹಿಂದಿನ ದಿವಸದ ಹೈ ಎಂಡ್ಲು 15 ಮಿನಿಟ್ಸ್ ಅಲ್ಲಿ ಹಾಕೊಳ್ಳಿ. 15 ಮಿನಿಟ್ಸ್ ಹಾಕೊಂಡ್ರೆ ಇದು ವ್ಯಾಲಿಡ್ ಫಾರ್ 1 ವೀಕ್ ಇರುತ್ತಾ. ಸೊ ಪ್ರಿಡಾಮಿನೇಟ್ 2 ದಿವಸ ಡೇಟಾ, ಮ್ಯಾಕ್ಸಿಮಮ್ 2 ದಿವಸದ್ದು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಇದ್ರದ್ದೇ ನೋಡಿದ್ರೆ ಸೊ ನನಗೆ 22nd ಬೇಕಾಗಿದ್ದು. ಅದಕ್ಕೆ ಹಿಂದೆ 2 ದಿವಸದ ಹಿಂದಿನ ಡೇಟಾ ತಗೊಂಡಿದ್ದೀನಿ. ಇದನ್ನ ಲಾಕ್ ಮಾಡಬೇಕು ಅಂತ ಹೇಳಿದ್ದೆ, ಪ್ರತಿ ಸಲಿನೂ ಹೇಳ್ತೀನಿ ಇದನ್ನು ಲಾಕ್ ಮಾಡಲೇಬೇಕು. ಸೊ ನನಗೆ ಈಗ 618 ಅಲ್ಲಿ ಬರುತ್ತೆ ಏನೋ ಅಂತ ಹೇಳಿದೆ. ಯಾವಾಗಲೂ 618 ಅಂತ ಇದಕ್ಕೆ ಹೇಳ್ತೀನಿ. ನೋಡಿ ಇದು 618 ಯಾವಾಗ 1ರಿಂದ ಕೆಳಗಡೆ ಬಂತೋ 236 ಲೆವೆಲ್ ಇದೆ ಅಂದ್ರೆ ಇದು ಉಲ್ಟಾದ 2361 ಆಗುತ್ತೆ. ಸೊ ಇಲ್ಲಿ ಸಪೋರ್ಟ್ ತಗೊಂಡು ತಿರ್ಗಾ ವಾಪಸ್ 0.50 ಈ ತರದಾಗುತ್ತೆ. ಬಿಲೋ 0.5 ಹೋದ್ರೆ ಇನ್ನು ಕೆಳಗೆ ಹೋಗುತ್ತೆ ಅಂತ. ಸೊ ಈಗ 618 ಟಚ್ ಆಗಿಲ್ಲ, ಇಲ್ಲಿ 618 ಟಚ್ ಆಗ್ಬೇಕು ಇದ್ರ ಪ್ರಕಾರ. ಈಗ ಎಕ್ಸ್ಟೆಂಡ್ ಬೇಡ ಬ್ಯಾಕ್ ಸೈಡ್, ಸದ್ಯಕ್ಕೆ ಇದನ್ನ ಹಾಕೋಣ. ಸೊ ನನ್ನ ಓಪನಿಂಗ್ ಇದನ್ನ ಕೊಟ್ರೆ, ಸಾರಿ ನಾನು ಯಾವಾಗ ತಗೊಬೇಕಂದ್ರೆ 236 ಲೆವೆಲ್ ಅಲ್ಲಿ ಎಂಟ್ರಿ ಕೊಡ್ಬೇಕು ರಿವರ್ಸಲ್ ಅಲ್ಲಿ. ಇದ್ರ ಪ್ರಕಾರ 618 ಬೇರಿಶ್ ಸೈಡ್ ಹೋಗ್ಬೇಕಾದ್ರೆ ಎಂಟ್ರಿ ಕೊಡ್ಬೇಕು ರಿವರ್ಸಲ್ ಅಲ್ಲಿ. ಸೊ ಇದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಬೇಕು ನೆಕ್ಸ್ಟ್ ಡೇಗೆ. ಪ್ರತಿ ದಿವಸನೂ ಹೀಗೆ ಒಂದು ಮಾರ್ಕ್ ಮಾಡಬೇಕು. ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ಗೆ. ಸೊ ನೀವು 2 ಸೈಡ್ ಬೇಕು ಇದಂದ್ರೆ ಇದನ್ನ ಡಬಲ್ ಕ್ಲಿಕ್ ಮಾಡಿ, ಇವಾಗ ಲಾಕ್ ಮಾಡಿದ್ನಲ್ಲ ಅನ್ಲಾಕ್ ಮಾಡ್ಕೊಂಡು ಮಾಡ್ಬೋದು. ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ದಟ್ 2 ಕಡೆ ನಿಮ್ಗೆ ವ್ಯಾಲ್ಯೂಗಳು ಬರ್ತವೆ. ಸೊ ಅಲ್ಲಿ ಎಲ್ಲೇ ತಗೊಂತಿದೆ ಅಲ್ಲೆಲ್ಲ ಸಪೋರ್ಟ್ ತಗೊಳುತ್ತೆ. ನನ್ನ ಡೈಲಿ ರೇಂಜು ಇಷ್ಟೇ ಇರುತ್ತೆ. ಇದಕ್ಕಿಂತ ಜಾಸ್ತಿ ಹೋಯ್ತು ಅಂದ್ರೆ ಇದಾಗುತ್ತೆ. ಸೊ ಇಲ್ಲಿ ಅನ್ಲಾಕ್ ಮಾಡ್ಬೇಕು ನಾನು. ಮತ್ತೆ ಇದು ಒಂದೇ ಸೈಡ್ ಹೋಗಿದೆ, ರಿವರ್ಸಲ್ ಕೊಡ್ಬೇಕು. ಸೊ ಇದು ಬೇರೆ ಸೈಡ್ ಹೋದ್ರೆ ರಿವರ್ಸ್ ಮಾಡ್ಕೊಬೇಕು. ಬುಲ್ಲಿಶ್ ಸೈಡ್ ಇದ್ರೆ ಇದು ನಿಮ್ಗೆ ಇನ್ನೂ ಜಾಸ್ತಿ ಇದ್ಬೇಕು ಅಂದ್ರೆ ಇದು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ವ್ಯಾಲ್ಯೂಸ್ ಕೂಡ. ಸೊ ಇದನ್ನ ರಿವರ್ಸ್ ಪ್ಲಸ್ ಸೈಡ್ ಮಾಡ್ಕೊಳೋದು ನೋಡ್ಕೊಳ್ಳಿ. ಸೊ ಅದ್ರ ತಕ್ಕನಾಗಿ ಇದು ವ್ಯಾಲ್ಯೂಸ್ಗಳು ಚೇಂಜ್ ಮಾಡಿ. ಬಟ್ ಇದೇ ನಂಬರ್ ತರಾನೇ ತಗೊಬೇಕು. -0 ಇದ್ರೆ ಇದು 236 ಇದ್ರೆ ಇದೇ ತರ -0.236 ಆ ಕಡೆ ಹಾಕೊಬೇಕು. ಇದು ಮೈನಸ್ ಸೈಡ್ ಆ ಕಡೆ ಹೋಗ್ಬೇಕು. ಇಲ್ಲಿ ಮೈನಸ್ ಇಲ್ಲ ಇಲ್ಲಿ. ಸೊ ಒಂದೇ ಸೈಡ್ ಇರುತ್ತೆ ಡಿಫಾಲ್ಟ್ ಅಲ್ಲಿ. ಸೊ ಅದ್ರ ತಕ್ಕನಾಗಿ ಆ ಕಡೆನೂ ಹಾಕೊಂಡ್ರೆ ಮೈನಸ್ ಸೈಡು ನಿಮ್ಗೆ ಇದು ಸಿಗುತ್ತೆ. ಎಕ್ಸಾಂಪಲ್ ಇಲ್ಲಿ ತೋರ್ಸಿದ್ರೆ ಸೇಮ್ ಇದನ್ನೇ ಕಾಪಿ ಮಾಡ್ಕೊಂತೀನಿ ತೋರ್ಸಕ್ಕೆ. -236 -3138 -1 -618 -0.5
-786 -1. ಇದನ್ನು ನೋಡಿದ್ರೆ ಅಲ್ಲಲ್ಲೇ ಸಪೋರ್ಟ್ ತಗೊಂಡಿರುತ್ತೆ. ಸೊ 1 ಟಚ್ ಆಗಿಲ್ಲ, ನೆಕ್ಸ್ಟ್ 1 ಟಚ್ ಆಗಿ ಟ್ರೈ ಮಾಡುತ್ತೆ ಆ ಕಡೆ. ಸೊ ಇದು ಎಕ್ಸಾಂಪಲ್ಗೆ ಹೇಳೋದಷ್ಟೇ, ಬಟ್ 100% ಇದಿರುತ್ತೆ ಅಂತಿಲ್ಲ. ನೀವು ಅಡಿಷನಲ್ ಬೇಕಿದ್ರೆ ಇಲ್ಲಿ ನಾನು ಸಪ್ಲೈ ಡಿಮ್ಯಾಂಡ್ ಅಂತ ಹೊಡೆದ್ರೆ ಲಕ್ಷ ಆಗೋದು ತಗೊಳ್ಳಿ, ಇವೊಂದು ವರ್ಕ್ ಆಗುತ್ತೆ. ಸೊ ಇದಕ್ಕೆ ತಕ್ಕನಾಗೆ ನನಗೀಗ ಸಪ್ಲೈ ಡಿಮ್ಯಾಂಡು ನಾನು 15 ಮಿನಿಟ್ಸ್ ಅಲ್ಲಿ ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಣ. ಇದು ವರ್ಕ್ ಆಗಲ್ಲ, ಬೇರೆ ನೋಡಿ. ಇದು ಸೆಕೆಂಡ್ ಬೆಸ್ಟ್ ವರ್ಕ್ ಆಗುತ್ತೆ ಇದು. ಇಲ್ಲ ನನಗೆ ಇದು ಚಾರ್ಟ್ ಪ್ರೈಮ್ ಇವ್ರದ್ದು ಇದೆ. ಎಸ್, ಇದು ವರ್ಕ್ ಆಗುತ್ತೆ. ಸಪ್ಲೈ ಡಿಮ್ಯಾಂಡ್ ವಿಸಿಬಲ್ ರೇಂಜ್ಗೆ ಹೋಗಿ, ಸೊ ಅಲ್ಲಿಗೆ ಸಪೋರ್ಟ್ ತಗೊಳುತ್ತೆ. ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಂಗೆ ನಿಮ್ಗೆ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿ ತೋರಿಸುತ್ತೆ. ಇದು ಆಟೋಮೆಟಿಕಲಿ ಲೈವ್ ಆಗಿ ಅಪ್ಡೇಟ್ ಆಗ್ತಿರುತ್ತೆ ಇದು. ಸೊ ಇದು ಒಂದು ಇಂಡಿಕೇಟರ್ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಪಿವೋಟ್ ಅಂತ ಇದೆ, ಪಿವೋಟ್ ಯೂಸ್ ಮಾಡ್ಬೋದು. ಕ್ಯಾಮ್ರಿಲಾ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿಫಾಲ್ಟ್ ಫಿಬಿನಾಶಿ ಬೇಸ್ಡ್ ಯೂಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಪ್ಲಾಟ್ ಆಗಿಬಿಡುತ್ತೆ. ಇದೇನ್ ಪ್ರಾಬ್ಲಮ್ ಏನಂದ್ರೆ ಒಂದು ಲೆವೆಲ್ಗೆ ಮ್ಯಾಚ್ ಆದ್ರೆ ಇನ್ನೊಂದು ದಿವಸ ಇನ್ನೊಂದಕ್ಕೆ ವರ್ಕ್ ಆಗುತ್ತೆ. ಸೊ ಎವ್ರಿ ಡೇ ಎಲ್ಲ ಇದಕ್ಕೆ ವರ್ಕ್ ಆಗತ್ತಲ್ಲ. ಸೊ ಇವತ್ತು ನಾನು ಇದನ್ನ ನೋಡಿದ್ರೆ ಇನ್ಪುಟ್ ಸ್ಟೈಲ್ ಅಲ್ಲಿ ಟ್ರೆಡಿಷನಲ್ ಹಾಕೊಂಡಿರ್ತೀನಿ. ಫಿಬಿನಾಶಿ ಹಾಕೊಂಡ್ರೆ ಒಂದ್ ದಿವಸ ವರ್ಕ್ ಆಗಿರುತ್ತೆ ನೋಡಿ. ಇಲ್ಲಿ ಫಿಬಿನಾಶಿ ಇವತ್ತು ವರ್ಕ್ ಆಗಿದೆ ಲಾಸ್ಟ್ ಇದಕ್ಕೆ, ಬಟ್ ಇನ್ನೊಂದು ದಿವಸ ಕ್ಲಾಸಿಕ್ ವರ್ಕ್ ಆಗಿರುತ್ತೆ. ಸೊ ಈ ತರ ಈ ಅಡ್ಜಸ್ಟ್ಮೆಂಟ್ ನೋಡ್ಕೊಬೇಕು. ಬಟ್ ಇದು ಒಂದ್ ಲೆವೆಲ್ಗೆ ಚೆನ್ನಾಗಿದೆ. ಇದನ್ನು ಪಿವಟ್ ನಾನು ಯೂಸ್ ಮಾಡ್ತೀನಿ ಬೇರೆ ಬೇರೆ ತರ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಡನ್ಗೆ ಬಂದ್ರೆ ನಾನು ಡಿಫಾಲ್ಟ್ ಒಂದಿದೆ, ನಾನು ಡನ್ ಅಕೌಂಟ್ ಅಲ್ಲಿ ರೆಫರಲ್ ಲಿಂಕ್ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಡನ್ನಿಂದು. ಸೊ ಡನ್ಗೆ ಬಂದ್ರೆ ನಾನು ಯೂಸ್ ಮಾಡೋದು ದೇವೇಂದ್ರ ಅವ್ರದ್ದು ಇದು ರೆಂಕೋ ಚಾರ್ಟ್. ರೆಂಕೋ ಇಂಜಿನ್ ಯೂಸ್ ಮಾಡೋರು ಇನ್ನೂ ಚೆನ್ನಾಗಿ ಯೂಸ್ ಮಾಡಿ, ರೆಂಕೋ ಬೇಸ್ಡ್. ಇದರಲ್ಲಿ ಎಷ್ಟು ಸಿಂಪಲ್ ಇದೆ ಅಂದ್ರೆ 30ಗೆ ಸಪೋರ್ಟ್ ತಗೊಳುತ್ತೆ. ಇದು 30 and 10 EMS ಗಳು. ಸೊ ಈ ತರ ತಗೊಂಡು ಅಲ್ಲಿಂದ ಒಂದು ಮೂವ್ಮೆಂಟ್ಸ್ ಗಳು ಬರ್ತವೆ. ಸೊ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಒಂದು ಆಟೋಮೆಟಿಕ್ ಆಗಿ ಬಿಲ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮೇಲ್ ಹೋದ್ರೆ ಸಪೋರ್ಟ್ ಆಗಿ ತಗೊಂಡಿರೋದು ಮತ್ತೆ ಅದನ್ನ ರೆಸಿಸ್ಟೆನ್ಸ್ ಆಗಿ ಆ ಕಡೆ ಬರ್ಬೋದು, ಆ ಕಡೆಯಿಂದ ಬರ್ತಾ. ಸೊ ಇಲ್ಲಿಗೆ ಬರ್ತಾ ನೋಡಿ, ಇಲ್ಲಿ ತನಕ ಬಂದ್ಬಿಡುತ್ತೆ ಇದು, ಬಟ್ ಇಲ್ಲಿಗೆ ಟಚ್ ಆಗಲ್ಲ. ಸೊ ಅದಕ್ಕೆ ಇದೆಲ್ಲ ಗೊತ್ತಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ. ಬಟ್ ಪ್ರಾಫಿಟ್ ಬುಕ್ಕಿಂಗ್, ಎಂಟ್ರಿ, ಎಕ್ಸಿಟ್ ಅದು ನಿಮ್ದು ಏನಿದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅದಕ್ಕೆ ತಕ್ಕನಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ಯೂಶಲಿ ನಾನು 5 minutes ಅಲ್ಲಿ ವರ್ಕ್ ಮಾಡ್ತೀನಿ. ಸೊ 5 minutes ಲೆಸ್ ಬೇಕಿದ್ರೆ ರೆಂಕಾಲ್ ಮಾಡ್ಕೊಬಹುದು ನೋಡಿ. ಎಲ್ಲೂ ಒಂದು ಇದಾಗಿಲ್ಲ. ಯಾವಾಗ ಇದು ಬ್ರೇಕ್ ಆಯ್ತು ಒಂದು ಒಳ್ಳೆ ನೆಗೆಟಿವ್ ಫಾಲ್ ಆಯ್ತು. ಸೊ ಹಾಗಾಗಿ ರೆಂಕೋ ಇಂಜಿನ್ ಚೆನ್ನಾಗಿದೆ. ಸೊ ಏನ್ ಬರಬೇಕು ಅಂತಿದ್ದೆ, ಒಂದು ಸ್ಪೆಷಲ್ ಇಂಡಿಕೇಟರ್ ಅಂತ ಹೇಳ್ತಿದ್ದೆ. ಸ್ಪೆಷಲ್ ಇಂಡಿಕೇಟರ್ ಡೋಂಟ್ ಮಿಸ್ ಆಕ್ಚುಲಿ. ಡೈಲಿ ಟೈಮ್ ಫ್ರೇಮ್ ಹಾಕೊಬೇಕು. ಈ ಚಿಮಕ್ ಆಫ್ ಮಾಡ್ತೀನಿ, ಕನ್ಫ್ಯೂಸ್ ಆಗಿಲ್ಲ. ಇಂಡಿಕೇಟರ್ ಇದ್ರಲ್ಲಿ ಮೂನ್ ಅಂತ ಹೊಡೀರಿ. ಮೂನ್ ಡಿಕ್ಲಿನೇಷನ್ ಅಂಡ್ ಮೋರ್ ಅಂತ ಇದೆ. ಸೊ ಇದು ಡಿಕ್ಲಿನೇಷನ್ ಇನ್ಕ್ಲಿನೇಷನ್ ಒಂದು ಕಾನ್ಸೆಪ್ಟ್ ಏನಂದ್ರೆ, ಚಂದ್ರ ಯಾವಾಗ ಭೂಮಿಗೆ ಹತ್ರ ಬರುತ್ತೆ ಸೊ ಅವಾಗ ಒಂದೇನೋ ಒಂದು ಆಕ್ಟ್ ಇದಾಗುತ್ತೆ. ಇದ್ರ ಬಗ್ಗೆ ಥಿಯರಿಗಳು ನೀವು ಹುಡುಕಿದ್ರೆ ಸಿಗುತ್ತೆ. ಸೊ ಆಪೋಸಿಟ್ ಹೋದಾಗ ಒಂದು ಇದಾಗ್ತವೆ. ಸೊ ನೀವು ಬೇರೆ ಬೇರೆ ಮೆಥಡ್ ಅಲ್ಲೂ ವರ್ಕ್ ಮಾಡ್ಬೋದು ಇದು. ಸೊ ನಿಫ್ಟಿಗೆ ಹಾಕಿ ತೋರಿಸ್ತೀನಿ ಇದು, ಯಾಕಂದ್ರೆ ಕೋರ್ ನಮ್ದದೆ. ಸೊ ಇದು ಇವಾಗ ಒಂದು ಟ್ರಫ್ ಮಾಡ್ತಿದೆ, ಕ್ರಸ್ಟ್ ಮಾಡ್ತಿದೆ ಡೌನ್ ಅಲ್ಲಿ. ಸೊ ಮೇಲೆ ಒಂದು ಪೀಕ್ ಮಾಡಿದಾಗ ಯಾವ ದಿವಸ ಅಲ್ಲಿ ಪೀಕ್ ಆಗುತ್ತೋ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಒಂದು ರಿವರ್ಸಲ್ ಬರುತ್ತೆ ಅಲ್ಲಿಂದ. ಸೊ ಡೌನ್ ಬಂದಾಗ್ಲೂ ಹಂಗೆ ಹೆಚ್ಚು ಕಮ್ಮಿ, ಇಲ್ಲೆಲ್ಲೋ ಹೆಚ್ಚು ಕಮ್ಮಿ ಇರುತ್ತೆ. ಒಂದ್ ಪ್ಲಸ್ ಆರ್ ಮೈನಸ್ ಒಂದ್ ದಿವಸ ಇರುತ್ತೆ ಹೆಚ್ಚು ಕಮ್ಮಿ, ಅದು ತೊಂದರೆ ಇಲ್ಲ. ಸೊ ಸ್ವಲ್ಪ ಆಂಗಲ್ ಡಿಫ್ರೆನ್ಸ್ ಬರೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್. ಸೊ ನೆಕ್ಸ್ಟ್ ಇದ್ರ ಪ್ರಕಾರ ನೋಡಿ, ಇಲ್ಲೇ ನೋಡಿದ್ರೆ ಪೀಕ್ ಒಂದ್ ಮಾಡಿತ್ತು, ಒಂದು ಎಡ್ಜ್ ಕಾಣಿಸ್ಬೇಕು. ಆ ಎಡ್ಜ್ ಕಾಣಿಸ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಟ್ರೆಂಡ್ ಚೇಂಜ್ ಆಯ್ತು. ಮತ್ತೆ ಈ ಒಂದು ರೆಫರೆನ್ಸ್ ಗಿಂತ ಕೆಳಗಡೆ ಹೋಯ್ತು ಅಂದ್ರೆ 18th May ಅಂತ ಏನಿದೆ ಇಲ್ಲಿ. ಸೊ ಬಿಗ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇದರಿಂದ ಮೇಲ್ ಹೈ ಬ್ರೇಕ್ ಆಗಿದೆ, ಆಲ್ಮೋಸ್ಟ್ ಬ್ರೇಕ್ ಆಗಿದೆ. ಸೊ ಬಟ್ ಸ್ಟಿಲ್ ಸಸ್ಟೈನ್ ಆಗಿಲ್ಲ. ಸೊ ನಾನು ಹೇಳೋದು ಬ್ರೇಕ್ಔಟ್ ಅಂದ್ರೆ, ಇವಾಗ ಎಕ್ಸಾಂಪಲ್ ಇದಕ್ಕೆ ತಗೊಂಡ್ರೆ ನಾನು
ಕಂಪ್ಲೀಟ್ ಆಗಿ ಇಲ್ಲಿಗೆ ತಗೊಂಡ್ಬಿಡ್ತೀನಿ ನಾನು. ಈ ಒಂದು ಹೈ ಎಲ್ಲ ಬ್ರೇಕ್ ಆಗಬೇಕು ಅಂತ. ಇಲ್ಲ ಅಂದ್ರೆ ಅದೇ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗ್ತಾ ಇರುತ್ತೆ. ಇದು ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನ ಹಿಂದಿನ ದಿವಸಗಳಲ್ಲೂ ಎಲ್ಲ ವರ್ಕ್ ಆಗಿರುತ್ತೆ. ಇದು ನೀವು ಎಷ್ಟಾ ವರ್ಷ ತಗೊಂಡೋಗಿ ಅಲ್ಲೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದ್ಸಲಿ ಅಲ್ಲಿಂದ ಕೆಳಗೆ ಬಿತ್ತು ಅಂದ್ರೆ ಮಿನಿಮಮ್ 5% ಬಿದ್ದಿರುತ್ತೆ. ಇಲ್ಲೂ ತೋರಿಸ್ತೀನಿ 5% ಬಿದ್ದಿರುತ್ತೆ ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟಾದ್ರೂ ಹೋಗ್ಬೋದು. ಆಮೇಲೆ 6% ಬಿದ್ದಿದೆ. ಸೊ ಹಾಗಾಗಿ ಇದನ್ನ ನೋಡ್ಕೊಬೇಕು. ಕಳಿಸಲಿ ಇದರಿಂದ ನೋಡಿದ್ರೆ ಲೆಕ್ಕದಲ್ಲಿ ನಾಟ್ ಇವನ್ 4% ಆಗಿದೆ. ಇದು 5% ಹೋಗಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಹೋಗಿಲ್ಲ 5%. ಯಾವಾಗ 5% ರೂಲ್ ಬೇಕಾಗಿಲ್ವೋ ಅವಾಗ ಮತ್ತೊಂದು ಟ್ರೈ ಮಾಡುತ್ತೆ ಅಂತ ನಾನು ಕಂಡಂಗೆ ಇರೋದು. ಸೊ ಅದನ್ನ ನೋಡ್ಬೇಕು ಅದು ಹೆಂಗ್ ತಗೊಳುತ್ತೆ ಅಂತ. ಬಟ್ ಓವರ್ ಆಲ್ ತುಂಬಾ ಒಂದು ಪಾಸಿಟಿವ್ ಇತ್ತು ಅಂದ್ರೆ 100% ಮೇಲೆ ಹೋಗ್ಬಿಡುತ್ತೆ. ಸೊ ಈ ಒಂದು ಮೂನ್ ಡಿಕ್ಲಿನೇಷನ್ ಇಂಡಿಕೇಟರ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವತ್ ದಿವಸ ರಿವರ್ಸಲ್ ಬರುತ್ತೆ ಅಂತ ನಿಮ್ಗೆ ಒಂದ್ ಲೆವೆಲ್ಗೆ ಸಿಗುತ್ತೆ. ಈ ತರದ್ದು ಸುಮಾರು ಆಸ್ಟ್ರೋ ಬೇಸ್ಡ್ ಇದಾವೆ. ಸೊ ಇದು ಸ್ವಲ್ಪ ಒಂದು ಫೇರ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ಸಿದ್ದು. ಇಲ್ಲೇ ನೋಡ್ಬೋದು, ಒಂದ್ ದಿವಸ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಒಂದು ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಒಂದು ಕಾನ್ಫಿಡೆಂಟ್ ಆಗಿ ನೀವು ತಗೊಬಹುದು ಎಂಟ್ರಿ. ಎಲ್ಲೋ ಒಂದು ರೇರ್ ಕೇಸಲ್ಲಿ 10ರಲ್ಲಿ 1-2 ಕೇಸು ಫೇಲ್ ಆಗಿರ್ತವೆ. ಬಟ್ ಈ ತರದ ಕೇಸು ತುಂಬಾ ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಫಾರ್ವರ್ಡ್ ಟೆಸ್ಟ್ ಮಾಡ್ಕೊಂಡು ವರ್ಕ್ ಮಾಡಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ರಿವರ್ಸಲ್ಲು. ಇದೆಲ್ಲ ನಮ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಒಂದು ಸ್ಟಾರ್ಟ್ ಆಗ್ತಾ ಇತ್ತು ನೋಡಿ, ಇಲ್ಲಿಂದ ನೆಗೆಟಿವ್ ಬಂದ್ಬಿಡ್ತು ನೆಕ್ಸ್ಟ್ ಹೋಗ್ತಿದ್ದಂಗೆ. ಸೊ ಇದನ್ನ ಮೂನ್ ಡಿಕ್ಲಿನೇಷನ್ ಒಂದು ವರ್ಕ್ ಮಾಡಿ, ಫಾರ್ವರ್ಡ್ ಟೆಸ್ಟ್ ಬ್ಯಾಕ್ ಟೆಸ್ಟ್ ಎರಡೂ ಮಾಡಿ ನಿಮ್ಗೆ ಇದು ಮಾಡಿ. ಬಟ್ 18th ಈಸ್ ವೆರಿ ಕ್ರಿಟಿಕಲ್ ನನ್ನ ಪ್ರಕಾರ. ಈಗ +or- 1 ದಿವಸ ತಗೊಂತಾರೆ ಕೆಲವರು. ಸೊ ಹಾಗಾಗಿ ಒಂದು ಸೇಫರ್ ಸೈಡ್ಗೆ 15th ಹೈ ಅಥವಾ ಇಲ್ಲಿಂದ ಹೈ ಅಂತಾನೆ ತಗೋಣ. ಈಗ ವೆರಿ ಹೈ ಇಲ್ಲಿ ಇದಾಗಿದ್ದು, ಯಾಕಂದ್ರೆ ಅಲ್ಲೇ ಒಂದು ರೆಸಿಸ್ಟೆನ್ಸ್ ಬಂದು ರಿವರ್ಸ್ ಆಯ್ತು. ಸೊ ಇಲ್ಲಿಂದ ಲೋ, ಈ ಒಂದು ಲೋ 20th ಲೋ ಮತ್ತೆ 21st ಹೈ, ಈ ಎರಡನ್ನು ಇಂಪಾರ್ಟೆಂಟ್ ಆಗ್ತವೆ. ಸೊ ನಿಫ್ಟಿದೆ ತೋರಿಸ್ತಾ ಇದ್ದೆ, ನಿಫ್ಟಿ ಜೊತೆಗೆ ಒಂದು ಸ್ಟಾಕ್ಗೆ ಅಂತ ಹೇಳಿದ್ದೆ. ಸೊ ನೀವು ಡಿವಿಲ್ ಸ್ಲ್ಯಾಬ್ ಇವಾಗ 6865 ಒಂದು ಮೆಥಡ್ ಫಿಬಿನಾಶಿ ಬೇಸ್ಡ್ ನಾನು ತೋರಿಸ್ಬಿಟ್ಟಿದ್ದೀನಿ. ಇನ್ನೊಂದು ಮೆಥಡ್ ಈ ಮೆಥಡ್ ಅಲ್ಲಿ ತೋರಿಸ್ತೀನಿ ನಾನು. 5 minutes ಅಲ್ಲಿ ಇರಬೇಕು. ಸೊ 5 minutes ಅಲ್ಲಿ ಇವಾಗ ನನ್ನ ಟ್ರೆಂಡ್ ಹೆಂಗಿದೆ ಅಂದ್ರೆ ಇವಾಗ 6865 ಇಲ್ಲಿಗೆ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ತಾ ಇದೆ. ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ 100% ಕೆಳಗೆ ಹೋಗ್ಬಿಡುತ್ತಾ 6875. ಸೊ ಇದು ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಫಾರ್ವರ್ಡ್ ನಾನು ಏನೇ ಒಂದು ಮೇಲ್ಗಡೆ ಹೋಗ್ಬೇಕಂದ್ರೆ ಇದಾಗಿರುತ್ತೆ ಡೈಲಿ. ನಾಳೆ ಒಂದು ಲೆವೆಲ್ಗೆ. ಸೊ ವೀಕ್ಲಿ ಲೆವೆಲ್ ನೋಡ್ಬೇಕಾದ್ರೆ 6791. ಸೊ ಇದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಇದನ್ನ ನೀವು ಪೀಸಲ್ಲಿ ಇವಾಗ ಅಪ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಈ ಲೆವೆಲ್ ಹಾಕೊಂಡು 6800 ನ ಸೆಲ್ ಮಾಡ್ಕೊಬಹುದು. ಸೊ ನಿಮ್ಗೆ 100 ಆಲ್ಮೋಸ್ಟ್ 75-80 ಪಾಯಿಂಟ್ಸ್ ನಿಮ್ಗೆ ಸೇಫ್ ಝೋನ್ ಅಲ್ಲಿ ಇರ್ತೀರಾ. ಸೊ ಎಂಡ್ ಆಫ್ ದ ಈಗ ಎಕ್ಸ್ಪೈರಿ ಆಗುತ್ತೆ ನಾಡಿದ್ದು. ಸೊ ಅದಕ್ಕೆ ಬಿಟ್ಟು ನೆಕ್ಸ್ಟ್ ಮಂತ್ಗೆ ಈ ತರ ವರ್ಕ್ ಮಾಡ್ಬೋದು. ಸೊ 6809 ಇದಕ್ಕಿಂತ ಮೇಲೆ ಹೋಯ್ತು ಅಂದ್ರೆ ಇವಾಗ ಆಲ್ಮೋಸ್ಟ್ 6809 ಗಿಂತ ಮೇಲಿದೆ. ಸೊ ಬುಲ್ಲಿಶ್ ಸೈಡ್ ಅಲ್ಲೇ ಇದೆ ಇದು. ಸೊ ಬಟ್ ರಿವರ್ಸಲ್ ಆಗಿ ಟ್ರೈ ಮಾಡಿತ್ತು, ಬಟ್ ರಿವರ್ಸಲ್ ಎಲ್ಲ ಇಲ್ಲ. ಯಾಕಂದ್ರೆ ಎರಡೂ ಸೈಡ್ ಬುಲ್ಲಿಶ್ ಇದೆ, ಬುಲ್ಲಿಶ್ ಸೈಡ್ ಹೋಗುತ್ತಿದ್ದು. ಸಪೋರ್ಟ್ ಅಂತೂ ತಗೊಂಡಿದೆ ಇದ್ರ ಪ್ರಕಾರ. ಸೊ ನೀವು ಸೂಪರ್ ಟ್ರೆಂಡ್ ಹಾಕೊಂಡು ವರ್ಕ್ ಮಾಡ್ತೀರಾ ಅಂದ್ರೂ ಮಾಡಿ, ಬೊಲಿಂಜರ್ ಮಾಡ್ತೀರಾ ನೋಡಿ. ಬೊಲಿಂಜರ್ ಅಲ್ಲಿ ಲೋಯರ್ ತಗೊಂಡಿದೆ, ಅಪ್ ಸೈಡ್ ಹೋಗ್ತಾ ಇದೆ, ಮತ್ತೆ ಅಪ್ ಸೈಡ್ ಹೋಗುತ್ತಿದ್ದು. ಇಲ್ಲ ನನ್ಗೆ EMA ಬೇಸ್ ಮಾಡ್ತೀನಿ ಅಂದ್ರೂ EMA ವರ್ಕ್ ಆಗುತ್ತೆ. ಸೊ ಇಚಿಮೋಕೋಲು ನೋಡೋಣ. ಇಚಿಮೋಕೋ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಸೇಮ್ ಅಪ್ ಸೈಡ್ ಹೋಗ್ಬೇಕು. ಸೊ ಸೂಪರ್ ಟ್ರೆಂಡ್ ನಾನು ಬೇರೆ ಮೆಥಡ್ ಹಾಕೊಂತೀನಿ. 10 and 3 ಅಂತ ಹಾಕೊಳ್ಳಿ, ಡಿಫಾಲ್ಟ್ ಏನಿದೆ ಅದೇನೇ ತೊಂದರೆ ಇಲ್ಲ. ಸೊ 10 and 3 ಲೆಕ್ಕದಲ್ಲಿ ನೋಡಿದ್ರೆ ಸೊ ಇಲ್ಲಿ ಒಂದು 6938ಗೆ ಒಂದು ರಿಜೆಕ್ಷನ್ ಬರ್ಬೋದು. ಸೊ ನೋಡೋಣ ಅಲ್ಲಿಗೆ ಸಪೋರ್ಟ್ ತಗೊಳುತ್ತಾ ಅಂತ.
ಸೊ ಅಲ್ಲಿ ತನಕ ನಿಮ್ಗೆ ಆಲ್ಮೋಸ್ಟ್ 50-70 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಬೋದು. ಸೊ ಹಾಗಾಗಿ ಒಂದು ನೋಡ್ಕೊಂಡು ವರ್ಕ್ ಮಾಡ್ಬೋದು. ಸೊ ಸದ್ಯಕ್ಕೆ ನೆಗೆಟಿವ್ ಅಂತ ತೋರಿಸಿದ್ರು, ಬಟ್ ಸ್ಟಿಲ್ ಪಾಸಿಟಿವ್ ಅಂತೀನಿ ನಾನು. ಸೊ ಸಪೋರ್ಟ್ ಅಂತ ತಗೊಂಡ್ ಮೇಲೆ ಹೋಗ್ಬೇಕು, ಹೆಂಗ್ ಹೋಗುತ್ತೆ ಗೊತ್ತಿಲ್ಲ, ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗೇನು. ಸೊ ವರ್ಕ್ ಮಾಡಿ ಮತ್ತೆ ಸಿಗೋಣ. ಅಲ್ಲಿ ತನಕ ಸಾರಿ, ಇನ್ನು ಕ್ಲೋಸ್ ಮಾಡಕ್ ಮುಂಚೆ ಐ ಮಿಸ್ ಲಾಸ್ಟ್ ಟೈಮ್ ಹಿಂಗೆ ಮಿಸ್ ಮಾಡಿದೆ. ನಾನು ಫೈರ್ಸ್ ಯೂಸ್ ಮಾಡ್ಕೊಂಡಿದ್ದು ರೀಸನ್ ಇದು. ಸೊ ಫಿನ್ ನಿಫ್ಟಿ ತೋರ್ಸೋಣ ಅಂತಿದೆ. ಎಲ್ಲ ಇಂಡೆಕ್ಸ್ಗಳು ನೀವು ವರ್ಕ್ ಮಾಡೋದಿದ್ರೆ ಸೊ ವರ್ಕ್ ಮಾಡಿ. ಈ ಚಿಮೋಕೋ ಲೆಕ್ಕದಲ್ಲೇ ಹೇಳ್ತೀನಿ. ಸೊ ಇದು ಫಿನ್ ನಿಫ್ಟಿ ಸೇಮ್ ಲೈಕ್ ನಿಫ್ಟಿ ವರ್ಕ್ ಆಗ್ತಿದೆ. ಇವನ್ ಬ್ಯಾಂಕ್ ನಿಫ್ಟಿ ಇದೇ ತರ ವರ್ಕ್ ಆಗ್ತಿದೆ. ನಿಫ್ಟಿ ಮೆಟಲ್ ಕಂಪ್ಲೀಟ್ಲಿ ಬುಲಿಶ್ ಇದೆ. ವೀಕ್ಲಿ ಇನ್ವೆಸ್ಟ್ಮೆಂಟ್ ನೋಡಿದ್ರೆ, ಡೇ ಅಲ್ಲಿ ನೋಡಿದ್ರು ಬುಲಿಶ್ ಇದೆ. ಸೆನ್ಸೆಕ್ಸ್ ಸಪೋರ್ಟ್ ತಗೊಂತಿದೆ, ಬ್ರೇಕ್ ಆದ್ರೆ ಪ್ರಾಬ್ಲಮ್. ನಿಫ್ಟಿ ನೆಕ್ಸ್ಟ್ ನಿಫ್ಟಿ ಒಳಗಡೆ ಇದೆ, ಸೇಮ್ ಲೈಕ್ ನಿಫ್ಟಿ ಅಗೇನ್. ಸಿಲ್ವರ್ ಪೀಸ್ ತೋರಿಸ್ತಾ ಇದ್ದೀನಿ. ಆಕ್ಚುಲ್ ಆಗಿ ಇಲ್ಲಿ XIU USD ನೋಡ್ಬೋದು, ಬಟ್ ಇಲ್ಲಿ ಇದಕ್ ಪ್ರಕಾರ ನೋಡಿದ್ರೆ ಸೊ ಇಲ್ಲಿ ನನ್ಗೆಲ್ಲೋ ಹೈ ಮಾಡಿ ತುಂಬಾ ದಿವಸದಿಂದ. ಸೊ ಈಗ ಏನಾಗುತ್ತೆ, ಇನ್ನೊಂದ್ 2 ದಿವಸದಲ್ಲಿ ಇವಾಗ ಕ್ಲಾರಿಟಿ ಬಂತು ಅಂದ್ರೆ ತೊಂದ್ರೆ ಇಲ್ಲ. XIU USD ನೋಡಿದ್ರೆ ಓಕೆ. ಸೇಮ್ 18th and 20th 3 ಲೆಕ್ಕದಲ್ಲೇ ತಗೊಳ್ಳಿ ನೀವು. ಸೊ ಬ್ರೇಕ್ ಆಗ್ಬೇಕು. ಇದಕ್ಕಿಂತ ಕೆಳಗಡೆ ಬಂತು ಅಂದ್ರೆ ಮತ್ತೆ ಕೆಳಗಡೆ ಹೋಗ್ಬಿಡುತ್ತೆ. ಸೊ ನನ್ಗೆ ಏನಂದ್ರೆ 63 ಲೆವೆಲ್, 64 ಲೆವೆಲ್, ಈ ಲೆವೆಲ್ ಎಲ್ಲ ಸಿಗುತ್ತಾ ಮತ್ತೆ ಅಂದ್ರೆ ಟ್ರೈ ಮಾಡಿ. ಸೊ ಟ್ರೆಂಡ್ ಲೈನ್ ಪ್ರಕಾರ ನೋಡೋದಾದ್ರು ಈ ಒಂದು ಸಪೋರ್ಟ್ ಬ್ರೇಕ್ ಆಗ್ಬಾರ್ದು. ಸೊ ನೋಡ್ಕೊಳ್ಳಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಹಿಂದೆನೂ ಸಪೋರ್ಟ್ ತಗೊಂಡಿದೆ ಅದು. ಸೊ ಬ್ರೇಕ್ ಆಗ್ಬಾರ್ದು. ಸೊ ಬ್ರೇಕ್ ಆಗ್ತಿಲ್ಲ, ಅದೇ ಖುಷಿಯಾದ ವಿಚಾರ. ಸೊ ಯಾವಾಗ ಒಂದು ಮೇಲ್ಗಡೆ ಹೋಗುತ್ತೆ ಇದರಿಂದ 21st ಒಂದು ಬುಲ್ಲಿಶ್ ದೊಡ್ಡ ಸೆಂಟಿಮೆಂಟ್ ಬರುತ್ತೆ. ಈ ಇಚಿಮೋಕೋ ಸಾರಿ ಸೂಪರ್ ಟ್ರೆಂಡ್ ಹಾಕಿ ತೋರಿಸ್ತೀನಿ. ಇವೊಂದು ನಾನು ಮುಂಚೆನೂ ಹೇಳಿದ್ದೆ ನಾನು 10.3.3 ಕರೆಕ್ಟ್ ಆಗಿದೆ. ಸೆಲ್ ತೋರಿಸಿದ್ದು ಬೈ ಬಂದಿದೆ ಇದು. ಸೊ ಬೈದು ಕಂಪ್ಲೀಟ್ ಬುಲ್ಲಿಶ್ ಯಾವಾಗ ಆಗುತ್ತೆ ಅಂದ್ರೆ ಇದ್ರ ಮೇಲೆ ಹೋದಾಗ 83 ಹೋದಾಗ ನಿಮ್ಗೆ ಕಂಪ್ಲೀಟ್ ಬುಲ್ಲಿಶ್ ಆಗ್ಬಿಡುತ್ತೆ. ಸೊ ವೆಯ್ಟ್ ಮಾಡ್ಬಿಡಿ. ಸೆಲ್ ಅಂತ ಇದೆ. ಸೆಲ್ ಯಾವಾಗ ಆಗುತ್ತೆ ಅಂದ್ರೆ ಒಂದು ಕಂಪ್ಲೀಟ್ ಕ್ಯಾಂಡ್ಲು ಇದು ಕೆಳಗಡೆ ಕ್ಲೋಸ್ ಆದಾಗ. ಯಾವುದೇ ಒಂದು ಕ್ಯಾಂಡ್ಲು ಕ್ಲೋಸ್ ಆಗಿಲ್ಲ, 75.51 ಟಚ್ ಆಗಿ ರಿವರ್ಸ್ ಬರ್ತಿದೆ. ಸೊ ನನಗೇನ್ ಅನ್ಸಿದ್ದು, ಈ ಒಂದು ಟ್ರೆಂಡ್ ಲೈನ್ ಅಲ್ಲೇ ಸಪೋರ್ಟ್ ತಗೊಂತಾ ಇದೆ. ಸೊ ಸೆಲ್ ಅಂತ ಬಂದ್ಕೊಳ್ಳಿ, ಸೆಲ್ ಭಯ ಪಡೋ ಒಂದು ಅಗತ್ಯ ಇಲ್ಲ. ಸೊ ಇಟ್ಸ್ ಅ ಫೇಕ್ ಸೆಲ್ ಅಂತ ನನ್ನ ಪ್ರಕಾರ. ಸೊ ಇದು ಒಂದು ಮೇಲ್ಗಡೆ ಹೋದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತಿದ್ದು. ಸೊ ಹಾಗಾಗಿ ವರ್ಕ್ ಮಾಡಿ. ಸೊ XIU USD ನೋಡೋದಾದ್ರು ಸೆಲ್ ಅಲ್ಲೇ ಇದೆ. ಕ್ಲೋಸ್ ಆದ್ರೆ ಕಂಪ್ಲೀಟ್ ನೆಗೆಟಿವ್ ಹೋಗ್ಬಿಡುತ್ತೆ. ಸಪೋರ್ಟ್ ಅಂತೂ ಇಲ್ಲ ಇದರಲ್ಲಿ. ಕಂಪ್ಯಾರಿಟಿವ್ಲಿ ಚಿನ್ನ ತುಂಬಾ ಚೀಪಾಗಿ ಸಿಗ್ಬೋದು. ಸಿಲ್ವರ್ ಇದರಲ್ಲಿ ಇದ್ದಿತ್ತ, ಅದು ಬೇರೆ ವಿಷಯ, ಅದು ನೋಡೋಣ. ಸೊ ಇದನ್ನ ಗಮನಿಸಿ. ನಿಫ್ಟಿ ಇದನ್ನ ನೋಡ್ಬೇಕಾದ್ರೂ ಬ್ಯಾಂಕ್ ಬರೋದಾದ್ರೆ ಇದು ನೆಗೆಟಿವ್ ಕಂಪ್ಲೀಟ್. PSU ಬ್ಯಾಂಕ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಮಿಡ್ ಕ್ಯಾಪ್ ಒಂದ್ ಸ್ವಲ್ಪ ಪಾಸಿಟಿವ್ ತಗೊಂಡಿತ್ತು, ಮತ್ತೆ ನೆಗೆಟಿವ್ ಸೈಡ್ ಹೋಗಕ್ ಟ್ರೈ ಮಾಡ್ತಾ ಇದೆ. ನೋಡ್ಕೊಳ್ಳಿ. ಆಟೋದು ಅಷ್ಟೇನು ಚೆನ್ನಾಗಿಲ್ಲ, ಸಪೋರ್ಟ್ ಅಲ್ಲೇ ತಗೊಂಡು ಆಟ ಆಡ್ತಾ ಇದೆ. FMCG ಒಂದ್ ಸ್ವಲ್ಪ ಮೇಲಿದೆ, ಬಟ್ ಸ್ಟಿಲ್ ನೆಗೆಟಿವ್ ಸೆಂಟಿಮೆಂಟು. ರಿಯಾಲಿಟಿ ಒಂದ್ ಸ್ವಲ್ಪ ಸಪೋರ್ಟ್ ತಗೊಂಡ್ ಮೇಲೆ ಟ್ರೈ ಮಾಡ್ತಿದೆ. ಬುಲ್ಲಿಶ್ ಕಂಪ್ಲೀಟ್ ಆಗಿ ಹೋಗೋದು ಒಂದು 783 ಮೇಲ್ಗಡೆ ಹೋದಾಗ ಇದು. ಸೊ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ರಿಲೇಟೆಡ್ ಸ್ಟಾಕ್ಸ್ ಒಂದ್ ಸ್ವಲ್ಪ ಪ್ರೆಸ್ಟೀಜು, ಲೋದಾ ಅಂತದೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಿಫ್ಟಿ ಎನರ್ಜಿ ಸಹಿತ ಒಂದು ಫ್ಲಾಟ್ ಆಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಗೋಲ್ಡ್ ಬಿಸ್ ಅಲ್ಲಿ ಹೇಳ್ದಂಗೆ ಸಪೋರ್ಟ್ ತಗೊಳ್ತಾ ಇದೆ, ಬಟ್ ಇದಕ್ಕಿಂತ ಕೆಳಗಡೆ ಆಗುತ್ತೆ ಅಂದ್ರೆ ಚೀಪಾಗಿ ಸಿಗ್ತವೆ. ಸೊ ವರ್ಕ್ ಮಾಡಿ. ನಿಫ್ಟಿ IT ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಪಾಸಿಟಿವ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು, ಮತ್ತೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಒಂದು ಬ್ಯಾಡ್ ನ್ಯೂಸ್ ಏನೋ ಬರ್ತಾ ಇದೆ. ಸೊ H1B ವೀಸಾ ಇದ್ರ ಮೇಲೆಲ್ಲ ಇದ್ದವರು ಗ್ರೀನ್ ಕಾರ್ಡ್ ಕೊಡಲ್ಲ ಅಂತೆಲ್ಲ ವಾಪಸ್ ಕಳ್ಸಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾನೆ ಇವನು ಟ್ರಂಪ್ ಮಾಮ. ಸೊ ಅದು ಸ್ವಲ್ಪ ವರ್ಕ್ ಮಾಡ್ಕೊ ಅವ್ರದ್ದು ಎಫೆಕ್ಟ್ ಇದ್ರ ಮೇಲೆ ಇಂಡಿಯನ್ ಕಂಪ್ನೀಸ್, ಎಸ್ಪೆಷಲಿ ಇಂಡಿಯನ್ IT ಕಂಪ್ನೀಸ್ ಜಾಸ್ತಿ ಇರ್ತಾರೆ. ಸೊ H1B ವೀಸಾ ಇದ್ರ ಮೇಲೆಲ್ಲ. ಸೊ ಅವ್ರನ್ನ ಮನೆ ಕಳ್ಸಿದ್ರೆ ಸ್ವಲ್ಪ ವರ್ಕ್ ಫೋರ್ಸ್ ಅವನಿಗೂ ಅಫೆಕ್ಟ್ ಆಗ್ತವೆ, ಸ್ವಲ್ಪ
ಇಂಡಿಯನ್ ಕಂಪ್ನಿ ಆಸ್ಪೆಕ್ಟ್ ಅಲ್ಲೂ IT ಕಂಪ್ನೀಸ್ಗೆ ಅಷ್ಟು ಫೇವರ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಬೇಕು. ಸೊ ನಿಫ್ಟಿ ಫಾರ್ಮಾ ಒಂದು ಪಾಸಿಟಿವ್ ಇದೆ, ಬಟ್ ಇಲ್ಲಿ ಸಪೋರ್ಟ್ ತೊಗೊಂತಿದೆ. ಸೊ ಮತ್ತೆ ಮೇಲೆ ಹೋಗ್ಬೇಕು. ಇದಕ್ಕಿಂತ ಕೆಳಗಡೆ ಬರೋದು ಬೇಡ ಅಂತ ಕೇಳ್ಕೋಣ, ಬಟ್ ಕೆಳಗೆ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಒಂದು ಆಲ್ ಟೈಮ್ ಹೈ ಎಲ್ಲ ಹೋಗ್ತಾ ಇದೆ ಇದು. ಸೊ ತುಂಬಾ ದಿವಸದ ಹಿಂದೆ ನಿಫ್ಟಿ ಫಾರ್ಮಾದಲ್ಲೇ ಚೆನ್ನಾಗಿರೋದು ಅಂತ ಹೇಳಿದ್ದೆ. ಸೊ ಅದು ಕಾಣಿಸ್ತಾ ಇದೆ ಕೂಡ. ನಿಫ್ಟಿ ಮೀಡಿಯಾ ಸ್ವಲ್ಪ ಸಪೋರ್ಟ್ ತಗೊಂಡಿದೆ, ಬಟ್ ಓವರ್ ಆಲ್ ಅಂತ ಪಾಸಿಟಿವ್ ಅಂತ ಹೇಳಲ್ಲ ಇದನ್ನ. ಸೊ ಇದಾಗಿತ್ತು ಈ ವಾರದ ಒಂದು ವಿಶ್ಲೇಷಣೆ. ನಿಮ್ಗೆ ಏನಾದ್ರೂ ಒಂದು ಸಂದೇಹಗಳು, ಏನಾದ್ರೂ ಅಗತ್ಯಗಳು ಏನಾದ್ರೂ ಇದ್ದಾಗ ಸೊ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ. ಮುಖ್ಯವಾಗಿ ಏನೇನು ಸಲಹೆ ಸೂಚನೆಗಳು, ಒಂದು ಸ್ಟಾಕ್ಸ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ, ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕಾಂಟ್ಯಾಕ್ಟ್ ಮಾಡೋದು. ಬಿಗ್ ಇನ್ವೆಸ್ಟರ್ಸ್, HNI ಇನ್ವೆಸ್ಟರ್ಸ್ಗಳು, ಅದರ್ ದ್ಯಾನ್ ಮ್ಯೂಚುವಲ್ ಫಂಡ್ ಬೇರೆ ಬೇರೆ ಒಂದು ಇದಾವೆ ಮೆಥಡ್ಗಳು. NCD ಇರ್ಬೋದು, ಒಂದು PMS ರಿಲೇಟೆಡ್ ಸಪೋರ್ಟ್ ಸಿಗ್ತವೆ. ಸೊ ಇದೆಲ್ಲ ನೋಡ್ಕೊಬಹುದು. ಸೊ ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.